ಸತ್ಸಂಗದ 613ನೇ ಸಂಚಿಕೆಗೆ ಸರ್ವರಿಗೂ ಸ್ವಾಗತ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 4 ಸಮಾಸ 8 ಸಖ್ಯ ಭಕ್ತಿ ಭಾಗ 1 ಈ ವಿಷಯವಾಗಿ ಉಪನ್ಯಾಸ ನೀಡಲು ನಮ್ಮೊಂದಿಗೆ ಶ್ರೀಯುತ ಶಂಕರ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಇವರಿದ್ದಾರೆ. ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ಅವರು ತಮ್ಮ ಉಪನ್ಯಾಸ ಸೇವೆಯನ್ನು ಪ್ರಾರಂಭಿಸಬೇಕೆಂದು ವಿನಂತಿ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुदेव महेश्वरा गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरु दास राजाराम महाराज की जय. सकल साधु संत महाराज की जय. जय जय रघुवीर समर्थ. अगड़िय आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा नमस्कार माझा सद्गुरु ರಾಮದಾಸ. ಜೈ ಜೈ ರಘುವೀರ ಸಮರ್ಥ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನಿಯಿತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜೈ ಜೈ ರಘುವೀರ ಸಮರ್ಥ. श्री राम जय जय राम. 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 राजाधिराज सद्गुरुनाथ महाराज की जय. श्री ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ, ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಸ್ವಾಮಿಯ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ನಾರಾಯಣ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡೋತ ಪ್ರಣಾಮಗಳು. ಇನ್ನು ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದಾರ್ಪಣೆಯನ್ನು ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರಿಗೂ ಹಿರಿಯರು ಅನುಭಾವಿಗಳು ಆಗಿರುವಂತಹ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಅದರಂತೆ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀ ದತ್ತವರಿಗೂ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ
ಶ್ರೀ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾಗಿರುವಂತಹ ದಿವ್ಯ ಗ್ರಂಥರಾಜ ದಾಸಬೋಧದ ದಶಕ 4 ಸಮಾಸ 8 ಸಖ್ಯ ಭಕ್ತಿಯ ನಿರೂಪಣೆ ಕುರಿತಾಗಿ ಚಿಂತನೆ ಮಾಡಬೇಕಾಗ್ಯದ. ಈಗಾಗಲೇ ನವವಿಧ ಭಕ್ತಿಗಳಲ್ಲಿ 7 ಭಕ್ತಿಗಳು ಅಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ ಅಂದ್ರೆ ಈ 7 ದಾಸ್ಯದ ಭಕ್ತಿವರೆಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡಿದೆವು. ಇವತ್ತು ದಾಸ್ಯ ಭಕ್ತಿಯ ಮುಂದಿನ ಮೆಟ್ಟಲು ಯಾವ್ದಪ್ಪ ಅಂದ್ರೆ ಸಖ್ಯ ಭಕ್ತಿ. ಸಖ್ಯ ಭಕ್ತಿಯ ಮುಂದಿಂದ ಯಾವ್ದಪ್ಪ ಅಂದ್ರೆ ಅದು ಏನಪ್ಪಾ ಅಂದ್ರೆ ಆತ್ಮನಿವೇದನ ಭಕ್ತಿ ಅದ. ಆ ಭಕ್ತಿಗೆ ಹೋಗುದಕ್ಕ ಆ ಭಕ್ತಿಯ ಒಂದು ನಿಜವಾದ ಲಕ್ಷಣ ಅಂದ್ರೆ ಮುಕ್ತಿಯ ಲಕ್ಷಣನೇ ಆ ಭಕ್ತಿ ಒಳಗಿರ್ತದ. ಸಂಪೂರ್ಣವಾಗಿ ಅನನ್ಯವಾಗಿ ಏನಪ್ಪಾ ಅಂದ್ರೆ ಅರ್ಪಣ ಮಾಡ್ಕೊಳ್ಳುವಂತ ಆ ಭಕ್ತಿ ಅದ. ಅದನ್ನ ನಾವು ಮುಂದಿನ ಒಂದು ಇದ್ರಾಗ ನೋಡೋಣಂತ. ಈಗ ಸಖ್ಯ ಭಕ್ತಿಯ ಕುರಿತಾಗಿ ನಾವು ಸುದೀರ್ಘವಾಗಿ ಚಿಂತನೆ ಮಾಡೋಣ. ಸಖ್ಯ ಭಕ್ತಿಯ ಮೊದಲನೇ ಓವಿಯಲ್ಲಿ ಸಮರ್ಥರು ಏನ್ ಹೇಳ್ತಾರಂದ್ರ, ಶ್ರೀರಾಮ ಸಮರ್ಥ ಶ್ರೀರಾಮ ಅಥ ದಾಸಬೋಧ ದಶಕ 4 समास 8 शक्य भक्ति निरूपण नाम समास वाचना प्रारंभ करीतो महाराज. मागा झाले निरूपण 7वे भक्तीचे लक्षण. आता ऐका सावधान 8वी भक्ती श्रीराम. देवासी परम सख्य करावे, प्रेम प्रीतीने बांधावे. 8वे भक्तीचे जाणावे लक्षण ऐसे श्रीराम. जय जय रघुवीर समर्थ. ಸಮರ್ಥರು ಸಖ್ಯ ಭಕ್ತಿ ನಿರೂಪಣದ ಮೊದಲೇ ಒಂದು ಓವಿಯಿಂದ ಓವಿಯೊಳಗೆ ಏನಂತಾರಂದ್ರ ಮಾಗಾಜಾಲೆ ನಿರೂಪಣ. ಈ ಹಿಂದೆ 7ನೇ ಭಕ್ತಿಯ ಲಕ್ಷಣ 7ನೇ ಭಕ್ತಿಯ ಲಕ್ಷಣವನ್ನು ನಾನು ನಿಮಗ ಏನಪ್ಪಾ ಅಂದ್ರೆ ತಿಳಿಸಿದೆ. ಆತ ಐಕ ಸಾವಧಾನ 8ವಿ ಭಕ್ತಿ. ಈಗ 8ನೇ ಭಕ್ತಿ 7ನೇ ಭಕ್ತಿ ಆದಂತ ದಾಸ್ಯ ಭಕ್ತಿಯ ಬಗ್ಗೆ ಸಮರ್ಥರು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ರು. ವಿಚಾರ ಮಾಡಿದ್ರೆ ಶ್ರವಣ ಭಕ್ತಿಯಿಂದ ಹಿಡ್ಕೊಂಡು ದಾಸ್ಯ ಭಕ್ತಿ ತನಕ ನಾವು ಇಷ್ಟೊಂದು ಈ ಭಕ್ತಿಯ ಮರ್ಮವನ್ನು ನಮಗ ಅವಗತ ಆಗ್ಯದಲ್ಲ. ಭಗವಂತನ ಒಲಮೆಗೆ ನವ್ಯದ ಭಕ್ತಿಗಳು ಎಷ್ಟು ಪ್ರಮುಖವ ಅಂತ ಅನ್ನುವಂಥದ್ದು ನಮಗೆ ಮುಖ್ಯವಾಗಿ ಗೊತ್ತದ. ಯಾಕಂದ್ರ ಭಗವದ್ಭಕ್ತಿ ಹೇ ಉತ್ತಮ. ಸಮರ್ಥರಂತಾರ ಭಗವಂತನ ಭಕ್ತಿ ಮಾಡೋದು ಶ್ರೇಷ್ಠದ ಕರೆ, ಆದ್ರೆ ಯಾವ ಭಕ್ತಿ ಮಾಡೋದ್ರಿಂದ ಭಗವಂತ ಸಂತುಷ್ಟಗೋತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಮಾಡಿದೆವು ಅಂದ್ರ ಆವಾಗ ಮಾತ್ರ ನಾವು ಮಾಡುವಂತ ಭಕ್ತಿ ಸಫಲತೆಯನ್ನು ಪಡಿತದ ಅಂತನ್ನುವಂತ ವಿಚಾರವನ್ನ ಸಮರ್ಥರು ದಾಸಬೋಧದಲ್ಲಿ ಹೇಳ್ತಾರೆ. ಅದಕ್ಕೆ ಅವರಂದ್ರು ಈ ದಾಸಬೋಧದ ಬಗ್ಗೆ ಕುರಿತಾಗಿ ಮೊದಲನೇ ಸಮಾಸದಲ್ಲಿ ಅಂದ್ರೆ ಗ್ರಂಥಾರಂಭ ಲಕ್ಷಣ ನಾಮ ಸಮಾಸದೊಳಗೆ ಸಮರ್ಥರು ಅಂತಾರೆ, ಗ್ರಂಥಾನಾಮ ದಾಸಬೋಧ ಗುರು ಶಿಷ್ಯಾಂಚ ಸಂವಾದ ಏಥ ಬೋಲಿಲ ವಿಷದ ಭಕ್ತಿ ಮಾರ್ಗ. ಇದ್ರೊಳಗೆ ಏನ್ ಹೇಳಿದೆ, ಈ 200 ಸಮಾಸದೊಳಗ ಇರುವಂತ 200 ಸಮಾಸಗಳನ್ನು ಒಳಗೊಂಡಿರುವಂತಹ ಈ ದಾಸಬೋಧದ ಒಳಗೆ ಏನು ವಿಶೇಷವಾಗಿ ಹೇಳದಂದ್ರ ಭಕ್ತಿ ಮಾರ್ಗದ ಬಗ್ಗೆ ವಿಶದವಾಗಿ ತಿಳಿಸಿದ. ಅದಕ್ಕೆ ಅವರಂತಾರ ನವವಿಧ ಭಕ್ತಿ ಆಣಿ ಜ್ಞಾನ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ ಬಹುದಾ ಆಧ್ಯಾತ್ಮ ನಿರೂಪಣ ನಿರೂಪಿಲೆ ಅಂತೇಳಿ ಮುಂದಿನ ಓವಿಯೊಳಗ ಅವರಂತಾರ. ಆ 1ನೇ ಸಮಾಸದ ಮುಂದಿನ ಓವಿಯೊಳಗ ನವವಿಧ ಭಕ್ತಿ 9 ವಿಧದ ಭಕ್ತಿ ಮತ್ತು ಜ್ಞಾನ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ ವೈರಾಗ್ಯದ ಲಕ್ಷಣ ಇವುಗಳನ್ನ ಬಹಳಷ್ಟು ಏನಪ್ಪಾ ಅಂದ್ರೆ ವಿಶದವಾಗಿ ಹೇಳಿದಂತ ಹೇಳ್ಕೊತಾನೆ. ಅದರ ಮುಂದಿನ ಓವಿಯೊಳಗಂತಾರ ಭಕ್ತಿ ಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ. ಈ ಭಕ್ತಿ ಮಾರ್ಗದಿಂದ ಮಾತ್ರ ನಿಶ್ಚಯವಾಗಿಯೂ ಭಗವಂತನ ಪ್ರಾಪ್ತಿ ನಿಮಗೆ ಆಗ್ತದ ಅನ್ನುವಂತ ಅಭಿಪ್ರಾಯ. ಈ ಗ್ರಂಥದ ಸಂಪೂರ್ಣ ಸಾರನೆ ಏನದ ಅಂದ್ರ ಭಕ್ತಿ ಮಾರ್ಗದಿಂದ ಮಾತ್ರ ಭಗವಂತನ ನಿಶ್ಚಯವಾಗಿಯೂ ಭಗವಂತನ ಪ್ರಾಪ್ತಿ ಆ ಭಕ್ತನಿಗೆ ಆಗ್ತದ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರ. ಅದಕ್ಕೆ ಮಾಗಾಚಾಲೆ ನಿರೂಪಣ 7ನೇ ಭಕ್ತಿಚೆ ಲಕ್ಷಣ. ಈ ಹಿಂದಿನ ಸಮಾಸದೊಳಗ ದಾಸ್ಯ ಭಕ್ತಿ ಬಗ್ಗೆ ಹೇಳಿದೆ. ಈಗ ದಾಸ್ಯ ಭಕ್ತಿಯ ಒಂದು ಗರಿಷ್ಠ ಮಟ್ಟಕ್ಕೆ ಮುಟ್ಟಿದಾಗ
ಆವಾಗ ಅಲ್ಲಿ ಎಂತ ಒಂದು ಇದು ಪ್ರಾಪ್ತ ಆಗ್ತದೆ, ಸಖ್ಯ ಭಕ್ತಿಗೆ ಹೋಗಿ ಆ ಭಕ್ತ ಮುಟ್ಟುತ್ತಾನ ಅಂತ. ಸಖ್ಯತ್ವ ಅಂದ್ರೆ ಭಗವಂತನ ಜೊತೆ ಸಖ್ಯತ್ವ ಪ್ರಾಪ್ತ ಆ ಭಕ್ತಗೆ ಆಗ್ತಾನೋ ಅಂತ ಮಾತು ಹೇಳ್ತಾರ. ಈ ಒಂದು 9 ಭಕ್ತಿಯ ಒಂಬತ್ತು ಭಕ್ತಿಯ ಒಂದು ಮರ್ಮ ಹೆಂಗದ ಅಂದ್ರ, ಶ್ರವಣ ಭಕ್ತಿಯಿಂದ ಆತ್ಮ ನಿವೇದನವರೆಗೆ ಇರುವಂತಹ 9 ಭಕ್ತಿಗಳು 9 ಮೆಟ್ಟಲುಗಳ ರೀತಿಯವು ಅಂತಾರವ್ರು. 9 ಮೆಟ್ಟಲವು. ಮೊದಲನೇ ಮೆಟ್ಟಲ, 2ನೇ ಮೆಟ್ಟಲ, 3ನೇ ಮೆಟ್ಟಲ, ಹಿಂಗ 9 ಮೆಟ್ಟಲ ಹತ್ತಿದಾಗ 9ನೇ ಮೆಟ್ಟಲದಾಗ ನಮಗೆ ಪ್ರಾಪ್ತ ಆಗುವುದು ಮುಕ್ತಿ ಮೋಕ್ಷ ಅನ್ನುವಂಥದ್ದು ಆ ಭಕ್ತನಿಗೆ ಪ್ರಾಪ್ತ ಆಗ್ತದೆ ಅಂತ ಹೇಳಿ ಅನ್ನುವಂಥ ಈ ಮೆಟ್ಟಲುಗಳ ಒಂದು ಲಕ್ಷಣಗಳನ್ನ ಅಥವಾ ಈ ಭಕ್ತಿಯ ಲಕ್ಷಣ ಹೇಳ್ಕೊತ ಮುಂದಿನ ಭಕ್ತಿಗೆ ಇದ್ರ ಲಿಂಕ್ ಹೆಂಗದ, ಈ ಒಂದು ಭಕ್ತಿ ನಾವು ಸಾಧಿಸಿದಾಗ ಮಾತ್ರ ಮುಂದಿನ ಭಕ್ತಿ ನಮಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ. ನಾವು ಶ್ರವಣನೇ ಸರಿಯಾಗಿ ಮಾಡಿಲ್ಲ, ಕೀರ್ತನ ಅಂತೂ ಭಗವಂತನ ಗುಣಗಾನದ ಬಗ್ಗೆ ಗೊತ್ತಿಲ್ಲ, ಆಮೇಲೆ ನಾಮಸ್ಮರಣೆ ಮಾಡಿಲ್ಲ, ಒಮ್ಮೆ ನಮಗೆ ಆತ್ಮನಿವೇದನ ಭಗವಂತನ ಪ್ರಾಪ್ತಿ ಆಗಲಿ ಅಥವಾ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತ ಆಗಲಿ ಅಂದ್ರೆ ಅದು ಅಸಾಧ್ಯ ಅಂತಾರೆ. ಅದಕ್ಕೆ ಒಂದೊಂದೇ ಮೆಟ್ಟಲನ್ನು ನಾವು ಏರಬೇಕಾಗ್ಯದ. ಆ ಒಂದೊಂದೇ ಮೆಟ್ಟಲದ ಒಂದು ಲಕ್ಷಣಗಳನ್ನ ನಮ್ಮಲ್ಲಿ ಈ ಒಂದು ವಿಜಯಪುರ ಹತ್ತಿರ ಕಾಕಂಡಿಕೆ ಅಂತ ಒಂದು ಊರದ, ಅಲ್ಲೇ ಒಂದು ದೊಡ್ಡ ಪಂಡಿತರು ಏನಪ್ಪಾ ಅಂದ್ರೆ ಶ್ರೀ ಕಾಕಂಡಿಕೆ ರಾಮಾಚಾರ್ಯನವರು ಪ್ರಸಾದ ಅನ್ನುವಂಥ ಒಂದು ಗ್ರಂಥವನ್ನು ರಚನೆ ಮಾಡ್ಯಾರ. ಅವ್ರು ಹಿಂದಕ್ಕೆ ಈಗ ಅವರು ಇಲ್ಲ, ನಿರ್ಯಾಣ ಆಗ್ಯಾರ. ಆದ್ರೆ ಆ ಗ್ರಂಥದೊಳಗೆ ಈ 9 ಭಕ್ತಿಯ ಒಂದು ಲಕ್ಷಣ ಮತ್ತು ಲಿಂಕ್ ಹೆಂಗದ ಅನ್ನುವಂಥದ್ದು ಎಷ್ಟು ಚಂದ ಹೇಳ್ತಾರ ಅನ್ನುವಂಥದ್ದನ್ನು ನಾನು ಈಗ ಮೊದಲ ನಿಮ್ಮ ಮುಂದೆ ಆ 9 ಇದ್ರ ಬಗ್ಗೆ ಅವ್ರು ಹೇಳಿದಂಥ 9 ವಿಚಾರಗಳನ್ನು ನಿಮಗೆ ಹೇಳಿ ಆಮೇಲೆ ಮುಂದೆ ನಾವು ಈ ಒಂದು ಸಖ್ಯ ಭಕ್ತಿಯ ಕುರಿತು ಚಿಂತನೆ ಮಾಡೋಣಂತ. ಅವ್ರು ಹೆಂಗೆ ಹೇಳ್ತಾರೆ ನೋಡ್ರಿ. ಹರಿ ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ನಾದ ಹುಟ್ಟಿದ ಮೇಲೆ ನಾಮ ಕೀರ್ತನವು, ನಾಮ ಕೀರ್ತನದಿ ಅಸ್ಪಷ್ಟ ದರ್ಶನವು. ನಾದ ಹುಟ್ಟಿದ ಮೇಲೆ ನಾಮ ಕೀರ್ತನವು, ನಾಮ ಕೀರ್ತನದಿ ಅಸ್ಪಷ್ಟ ದರ್ಶನವು. ನೇಮ ಹೆಚ್ಚಾದಂತೆ ಸ್ಮರಣೆ ಶಾಶ್ವತವು, ಸ್ಮರಣೆಯೊಳು ಸಂಪೂರ್ಣ ವಸ್ತು ದರ್ಶನವು. ಸಂಪೂರ್ಣ ದರ್ಶನವು ತನಗಾದ ಮೇಲೆ ಪಾದ ಸೇವನ ಸ್ಪರ್ಶ ಸುಖವು ಆಮೇಲೆ. ಪಾದ ಸೇವನ ಸುಖವು ಸರ್ವಾಂಗ ಸೇವನವು, ಷೋಡಶೋಪಚಾರ ದರ್ಶನೆಯ ವೈಭವವು. ಘನಪೂಜೆಯಿಂದ ಸರ್ವತ್ರ ದರ್ಶನವು, ತಾನಾಗುವುದು ಅಹಂಭಾವನಾಶನವು. ಅಳಿಯಲು ಅಹಂಕಾರ ವಿನಯ ವಂದನವು, ಕಂಡಲ್ಲಿ ಪರವಸ್ತು ದರ್ಶನವು. ವಿನಯ ವಂದನದಿ ನಿಜ ದಾಸನಾಗುವನು, ತನುಮನಧನಾದಿಗಳ ಧಾರೆ ಎರೆಯುವನು. ತಾನು ತನ್ನದು ಎಂಬುದೆಲ್ಲ ಮರೆಯುವನು, ಅನನ್ಯ ಭಕ್ತಿಯ ಮಟ್ಟಿಗೆ ಹೋಗಿ ಮುಟ್ಟುವನು. ಈ ಅನನ್ಯ ಭಕ್ತಿ ಅಂದ್ರೆ ಸಖ್ಯ ಭಕ್ತಿ. ಅಂತ ಭಕ್ತಿಯ ಬಲವು ಬಣ್ಣಿಸುವುದೇನು, ಕಣ್ಮುಂದೆ ಸರ್ವದಾ ಹರಿಯು ಕುಣಿಯುವನು. ಕಣ್ಣು ಮುಚ್ಚಣಿಕೆಯಾಟ ಆಡುವನು, ಅಣುರೇಣು ಪರಿಪೂರ್ಣನಾಗಿ ತೋರುವನು. ಕುಣಿಯುವನು ಕುಣಿಸುವನು, ನಗುತ ನಗಿಸುವನು, ದಣಿಯುವನು ದಣಿಸುವನು, ಉಣುತ ಉಣಿಸುವನು. ಜನರಿಗೆ ಅದ್ಭುತ ಚಮತ್ಕಾರ ತೋರುವನು, ಕ್ಷಣ ಬಿಡದೆ ಕೆಳಗಿಳಿಯದಂತೆ ಕಾಯುವನು. ಸಖ್ಯ ಭಕ್ತಿಯವರೆಗೆ ದ್ವೈತವೆಂಬುವುದು ಮುಖ್ಯ ಮೂರು ಮತಕ್ಕೆ ಒಪ್ಪಿಗೆಯು ಇಹುದು.
ಸಖ್ಯ ಭಕ್ತಿಯ ಮುಂದೆ ಮುಕ್ತಿಯಾಗುವುದು, ಮುಕ್ತಿಯೊಳು ವಾದವೇ ಮುಗಿದು ಹೋಗುವುದು. ಅನುಭವವು ಬಂದೊಡನೆ ಬಡಿದಾಟವಿಲ್ಲ, ಅನುಭವವು ಇಲ್ಲದಿರೆ ಬಡಿದಾಟ ಸಲ್ಲ. ಶ್ರವಣ ಮನನಾದಿಗಳ ಮಾಡಿದವ ಬಲ್ಲ, ನವಮ ಭಕ್ತಿಯ ಮುಟ್ಟಿದೊಡೆ ಮಾತು ಇಲ್ಲ. ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ. ಶ್ರೀರಾಮ್. ಎಷ್ಟೊಂದು ಅದ್ಭುತವಾಗಿ ಈ ಒಂದು ಕಾವ್ಯವನ್ನು ರಚನಾ ಮಾಡ್ಯಾರ ಅವರು. ಒಂದಕ್ಕೊಂದು ಭಕ್ತಿಗೆ ಎಷ್ಟೊಂದು ಏನಪ್ಪಾ ಅಂದ್ರೆ ಲಿಂಕ್ ಅದ ಅಂತ. ಅದಕ್ಕೆ ಆ ಭಕ್ತಿಯೊಳಗೆ ಭಗವಂತ ಮತ್ತು ಭಕ್ತಿ ಈ ಏನಪ್ಪಾ ಭಕ್ತ ಇಬ್ಬರಲ್ಲಿ ಯಾವ ಅಡ್ಡ ಪರ್ಯಾಯವೇ ಇರುವುದಿಲ್ಲ. ಹಿಂದಿನ ದಾಸ ಭಕ್ತಿಯೊಳಗೆ ಹೆಂಗಿರ್ತ ಅಂದ್ರ ಭಗವಂತ ಮತ್ತು ಭಕ್ತ ಇವ್ರ ನಡು ಯಾವ ಒಂದು ಪರದನಲ್ಲಿ ಇಬ್ರು ಏನಪ್ಪಾ ಅಂದ್ರ ಭಕ್ತಿ ಹೆಂಗಿರ್ತಾನಂದ್ರ ಭಗವಂತನ ಸೇವೆ ಮಾಡದ ಹೊರತು ಅವಾಗ ಊಟ ಉಡುಗೆ ತೊಡಿಗೆ ಇದ್ರಾಗ ಯಾವುದಕ್ಕೂ ಇದ್ರಾಗ ಏನಪ್ಪಾ ಅಂದ್ರೆ ರುಚಿ ಇರುವುದಿಲ್ಲ ಅಂತ ಈ ಹಿಂದಿನ ದಾಸ್ಯ ಭಕ್ತಿ ಒಳಗೆ. ಮತ್ತ ಅಕಸ್ಮಾತ್ ಅವನ ಸೇವೆ ಆಗ್ಲಿಲ್ಲ ಅಂದ್ರ ಅವನ ಚಿತ್ತ ವ್ಯಾಕುಲಗೊಳ್ಬಿಟ್ಟಿತ್ತ. ಇದು ದಾಸ್ಯ ಭಕ್ತಿಯ ಕೊನೆಯ ಸೀಮೆ ಅಂತ. ಇದು ದಾಸ್ಯ ಭಕ್ತಿಯ ಗರಿಷ್ಠ ಮಟ್ಟ. ಈ ಭಕ್ತಿ ಇಲ್ಲಿ ಈ ಸ್ಥಿತಿಗೆ ಹೋಗಿ ಯಾವ ಭಕ್ತ ಮುಟ್ತಲ್ಲ ಅವಾಗ ಭಗವಂತ ಅಥವಾ ಸದ್ಗುರುವಿನ ಕೀರ್ತಿ ಹೆಚ್ಚು ಬೆಳೆಯಲೆಂದು ನಿಜ ಭಕ್ತನು ಹಗಲು ರಾತ್ರಿ ಕಟಪಟ ಪಡುವನು. ಆ ಭಗವಂತನ ಮಹಾಸ್ವಾಮಿಯ ಭಕ್ತಿ ಅವನ ಕೀರ್ತಿ ಏನಪ್ಪಾ ಅಂದ್ರೆ ಜಗತ್ತಿನ ತುಂಬಾ ಹರಡ್ಲಿ ಅಂತೇಳಿ ಹಗಲ ರಾತ್ರಿ ಏನಪ್ಪಾ ಅಂದ್ರ ಅವ ಕಟಪಟ ಮಾಡ್ತಿರ್ತಾನ. ಯಾವಾಗಂದ್ರ ಈ ಸ್ಥಿತಿಗೆ ಹೋದಾಗ. ಹೀಗೆ ದಾಸ್ಯ ಸೇವೆ ಮಾಡುತ್ತಾ ಇರುವಾಗ ಭಗವಂತನೊಂದಿಗೆ ಭಕ್ತನ ಅತಿ ಪರಿಚಯ ಆಗೋದು. ಈ ದಾಸ್ಯ ಸೇವೆ ಮಾಡ್ಕೊತ ಹೋದಾಗ ಏನಾಗ್ತ ಅಂದ್ರ ಭಗವಂತ ಮತ್ತು ಭಕ್ತ ಇವರಿಬ್ಬರ ನಡು ಇಷ್ಟೊಂದು ಗಾಢವಾದಂತಹ ಸಖ್ಯತ್ವ ಬೆಳೀತದಲ್ಲ. ಭಕ್ತಗೆ ಭಗವಂತ ಇರ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ, ಭಗವಂತನ ಒಂದು ಸಾನ್ನಿಧ್ಯದೊಳಗೆ ಇರ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ, ಭಕ್ತ ಇರ್ಲಿಲ್ಲ ಅಂದ್ರೆ ಭಗವಂತಗೂ ಸಮಾಧಾನ ಆಗುದಿಲ್ಲ. ಈ ಒಂದು ಸ್ಥಿತಿ ಆವಾಗ ಪ್ರಾಪ್ತ ಆಗ್ತದ. ಆಗ ಭಗವಂತ ಅರ್ಥಾತ್ ಸದ್ಗುರು ಭಕ್ತ ದೇಹ ಇವರಿಬ್ರು ಏನಂದ್ರೆ ದೇಹ ಎರಡಿದ್ರು ಸಹಿತ ಮನಸ್ಸು ಪೂರ್ಣ ಇವರು ಒಂದೇ ಆಗಿರ್ತಾರ. ಈ ಮುಂಡಕ ಉಪನಿಷತ್ತದೊಳಗ ಒಂದು ಮಂತ್ರದ ಅಂತವ್ರು ಅವ್ರು ಇಲ್ಲಿ ಹೇಳ್ತಾರ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷ ಪರಿಪಶ್ವ ಜಾತಿ ಅನ್ನುವಂಥದ್ದೊಂದು ಉಪನಿಷತ್ತದೊಳಗಿನ ಒಂದು ಶ್ಲೋಕ ಹೇಳ್ತಾರ. ಇದ್ರ ಅರ್ಥ ಇಷ್ಟೇ. ಅದು ಹೆಂಗಿರ್ತದೆ ಅಂದ್ರೆ ಈ ಶರೀರ ರೂಪದ ವೃಕ್ಷದ ಮೇಲೆ ಎರಡು ಸುರೇಖವಾದ ಪಕ್ಷಿಗಳು ಕುಳಿತಿರುವುದು. ಆ ಶರೀರ ಅನ್ನುವಂತ ಒಂದು ವೃಕ್ಷದ ಮೇಲೆ ಎರಡು ಪಕ್ಷಿಗಳು ಕುಳ್ತಾವ. ಅವು ಎರಡು ಯಾವಾಗಲೂ ಸದಾ ಒಟ್ಟಿಗೆ ಇರ್ತಾವಂತ. ಈ ಎರಡು ಒಟ್ಟಿಗೆ ಒಬ್ರಿಗೊಬ್ರು ಇಷ್ಟೊಂದು ಸಖ್ಯತ್ವ ಅದಲ್ಲ, ಒಂದಿರ್ಲಿಕ್ಕಂದ್ರೆ ಒಂದ್ ಸಮಾಧಾನ ಆಗುದಿಲ್ಲ, ಯಾವಾಗಲೂ ಎರಡು ಕೂಡೇ ಇರ್ತಾವ. ಹಿಂಗ ಭಕ್ತ ಮತ್ತು ಭಗವಂತ ಯಾವಾಗಲೂ ಭಗವಂತ ಮತ್ತು ಭಕ್ತ ಕೂಡಿ ಇರುವಂತ ಒಂದು ಸ್ಥಿತಿ ಅದೇನದಲ್ಲ ಅದು ಸಖ್ಯತ್ವ. ಭಕ್ತನ ಮನಸ್ಸು ಭಗವಂತನನ್ನ ಬಿಟ್ಟು ಅನ್ಯತ್ರ ಹೋಗಲು ಅಸಮರ್ಥ ಆಗಿಬಿಡ್ತದೆ. ಭಗವಂತನ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಭಕ್ತಗ. ಇದೇನದಲ್ಲ ಇದು ಸಖ್ಯ ಭಕ್ತಿಯ ಒಂದು ಲಕ್ಷಣ ಅಂತಾರವ್ರು. ಭಗವಂತನ ಬಿಟ್ಟ ಭಗವಂತನ ನಾಮದ ಬಿಟ್ಟು ಭಗವಂತನ ಗುಣಗಾನ ಬಿಟ್ಟು ಭಗವಂತನ ಸೇವಾ ಬಿಟ್ಟು ಭಗವಂತನ ಒಂದು ಏನಪ್ಪಾ ಅಂದ್ರೆ ಸಾನ್ನಿಧ್ಯ ಬಿಟ್ಟು ಆ ಭಕ್ತಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಹಿಂಗಾಗಿ ಇದೆಷ್ಟ ಇರ್ತಲ್ಲ ಅಷ್ಟೇ ಭಗವಂತಗೂ ಭಕ್ತನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇಷ್ಟು ಒಂದು ಸಖ್ಯತ್ವ ಅಲ್ಲಿ ಬೆಳೀತದೆ. ಇನ್ನು ಹೇಳ್ಬೇಕಂದ್ರ ಭಕ್ತನ ಪ್ರೇಮದಿಂದ ಪವಿತ್ರಗೊಂಡ ಆತ್ಮೀಯತೆ ಮತ್ತು ಭಗವಂತನ ಮಂಗಲಕರವಾದ ಮಿತ್ರತ್ವ ಇವುಗಳ ಮಧುರ ಸಂಗಮದಿಂದಲೇ ಸಖ್ಯ ಭಕ್ತಿಯ ಉದಯ ಆಗ್ತದ. ಆವಾಗ ಈ ಸಖ್ಯ ಭಕ್ತಿ ಉದಯ ಆಗ್ತಂತಾರ. ಭಕ್ತನಿಗಂತೂ ಈ ಸಖ್ಯ ಭಕ್ತಿಯ ಮೇಲೆ ಇಷ್ಟೊಂದು ಪ್ರೀತಿ ಇರ್ತದಲ್ಲ, ಆ ಸಖ್ಯ ಭಕ್ತಿಯ ಒಂದು ರುಚಿನೇ ಹಂಗದ. ಅದಕ್ಕೆ ಸಖ್ಯ ಭಕ್ತಿಗೆ ಹೋಗಿ ಮುಟ್ಟಿದಾಗ ಮುಕ್ತಿಯ ಮೆಟ್ಲು ಮುಂದಿನ ಮೆಟ್ಲು ಯಾವ್ದದ, ಮುಕ್ತಿ ಮೆಟ್ಲನೇ ಅದ. ಆ ಸಖ್ಯ ಭಕ್ತಿಯ ಸ್ಥಿತಿ ಅಂತದ ಅನ್ನುವಂಥದ್ದನ್ನ ನಾವು ಕೆಲವೊಂದು ಉದಾಹರಣೆಗಳಿಂದ ನೋಡ್ಬೇಕಾದ್ರ ಮಹಾಭಾರತದೊಳಗ ಕೃಷ್ಣ ಅರ್ಜುನ
ಸಖ್ಯ ಭಕ್ತಿಯೊಳಗೆ ನವ್ವಿದ ಭಕ್ತಿಯೊಳಗೆ ಏನು ಸಖ್ಯ ಭಕ್ತಿ ಅದಲ್ಲ, ಸಖ್ಯ ಭಕ್ತಿಯ ಒಂದು ವಿಶೇಷ ಒಂದು ಸಖ್ಯತ್ವವನ್ನು ಮಾಡಿದವ ಯಾರಪ್ಪ ಅಂದ್ರೆ ಅರ್ಜುನ. ಕೃಷ್ಣ ಅರ್ಜುನ ಇಂಥ ಒಂದು ಸಖ್ಯತ್ವ ಇತ್ತಲ್ಲ ಅವರಿಗೆ. ಯಾವಾಗಲೂ ಅರ್ಜುನ ಕೃಷ್ಣನ ಒಂದು ಸಾಮೀಪ್ಯವನ್ನೇ ಬಯಸ್ತಿದ್ದ ಸದಾ. ನೋಡ್ರಿ, ಒಮ್ಮೆ ಅರ್ಜುನನ ಬಗ್ಗೆ ಒಬ್ಬರು ಇದು ಅಂದಾಗ, ಎಷ್ಟು ಭಗವಂತ ಕೃಷ್ಣ ಅರ್ಜುನಗಾಗಿ ಇಷ್ಟು ಹಂಬಲಿಸ್ತಾನಲ್ಲ ಅಂದಾಗ, ಕೃಷ್ಣ ಅರ್ಜುನ ಮಲ್ಕೊಂಡ ಜಾಗದಾಗ ಹೋಗಿ ಆ ಅರ್ಜುನನ ಒಂದು ರೋಮಕ್ಕೆ ಕಿವಿ ಹಚ್ಚಿ ಕೇಳಿದ್ರೆ ರೋಮ ಸಹಿತ ಕೃಷ್ಣ ಕೃಷ್ಣ ಅಂತಿತ್ತಂತ. ಇಷ್ಟು ಏನಪ್ಪಾ ಅಂದ್ರೆ ಕೃಷ್ಣಗಾಗಿ ಹಂಬಲಿಸವ. ಹಗಲ ರಾತ್ರಿ ಯಾವಾಗಲೂ ಕೃಷ್ಣ ಇರ್ಲಿಕ್ಕಂದ್ರೆ ಅವನ ಮನಸ್ಸ ತಳಮಳಗೊಂಡು ಬಿಡ್ತಿತ್ತು. ಮತ್ತ ಇಷ್ಟೇ ಅಲ್ಲ, ಅರ್ಜುನ್ ಇರ್ಲಿಕ್ಕಂದ್ರೆ ಕೃಷ್ಣನ ಮನಸ್ಸು ತಳಮಳಗೊಳ್ತಿತ್ತು. ಹಿಂಗಾಗಿ ನೀವು ಮಹಾಭಾರತದೊಳಗೆ ನಾವು ನೋಡ್ಲಿಕ್ಕಾಗಿ ಕೃಷ್ಣಾರ್ಜುನರು ಅಂದ್ರೆ ಹೆಂಗಂದ್ರೆ ಅವರು ಎರಡು ದೇಹ ಒಂದೇ ಏನಪ್ಪಾ ಅಂದ್ರೆ ಆತ್ಮ ಅನ್ನುವಂಗ ಅವ್ರು ಇರ್ತಾರ ಅಂತೇಳಿ ಕೃಷ್ಣ ಪರಮಾತ್ಮ ಭಗವಂತ ಕುರುಕ್ಷೇತ್ರ ಯುದ್ಧದಾಗ ಕೃಷ್ಣನ ಒಂದು ಸಾರಥ್ಯವನ್ನು ವಹಿಸ್ತಾನಂದ್ರೆ ವಿಚಾರ ಮಾಡ್ರಿ ನೀವು. ಭಕ್ತನ ಸಾರಥಿಯಾಗಿ ಏನಪ್ಪಾ ಅಂದ್ರ ಆ ಯುದ್ಧದೊಳಗ ಕೃಷ್ಣ ಪರಮಾತ್ಮ ಅರ್ಜುನನಿಂದ ಯುದ್ಧ ಮಾಡಿಸ್ತಾನ ಅಂದ್ರ ಎಂತ ಒಂದು ಸಖ್ಯತ್ವ ಇರಬೇಕು. ಇನ್ನ ಕೆಲವೊಬ್ರು ಹೇಳ್ತಾರ, ಒಬ್ಬರು ಪುರಾಣಿಕರು ಕೆಲವೊಬ್ರು ಹೇಳ್ತಾರ, ಎಷ್ಟು ಸಖ್ಯತ್ವ ಇತ್ತು ಅಂದ್ರ ಕುರುಕ್ಷೇತ್ರ ಯುದ್ಧ ಅತಿ ಜೋರ್ದಾರಾಗಿ ನಡೆದದ ಅಂತಾದ್ರಾಗ ಅರ್ಜುನ ಕೃಷ್ಣಗಂತಾನಂತ, ಕೃಷ್ಣ ನನಗ ಸುಭದ್ರ ನೆನಪಾಗ್ಲಿಕ್ಕತ್ತ. ಅಂದ್ರ ಎಷ್ಟು ಒಂದು ಸಖ್ಯತ್ವದೊಳಗೆ ಹೆಂಗ ಭಗವಂತ ಮತ್ತು ಭಕ್ತನಂತಲ್ಲಿ ಎಂಥ ಒಂದು ಇದು ಇರ್ತದ ಅಂದ್ರ ಅವ್ರಂತಲ್ಲಿ ಒಟ್ಟ ಇದನ್ನ ಹೇಳಬೇಕು, ಇದನ್ನ ಹೇಳಬಾರ್ದು. ಪ್ರಸಂಗ ಬಂದ್ರೆ ಒಬ್ಬರಿಗೊಬ್ರು ಅವ್ರು ಜಗಳಾಡಿದ್ರು ಆಡ್ತಾರ ಖರೆ, ಆದ್ರ ಒಬ್ಬರಿಗೊಬ್ಬರ ಪ್ರೇಮ ಇಷ್ಟೊಂದು ಗಾಳಿ ಇರ್ತದ, ಒಬ್ಬರನ್ನ ಬಿಟ್ಟು ಒಬ್ರು ಇರ್ಲಿಕ್ಕೆ ಆಗುದಿಲ್ಲ. ಅವಾಗ ಕೃಷ್ಣ ಪರಮಾತ್ಮ ರಥ ತಗೊಂಡು ಏನೋ ದೂರ ಹೋಗ್ತಾನಂತ, ಹೋಗಿ ತಾನೇ ಸುಭದ್ರ ಆಗಿ ನಿಂದಿರ್ತಾನಂತ ಏನೋ ಹೇಳ್ತಾರ. ಅದು ಎಷ್ಟು ಮಾತ್ರ ಸತ್ಯ ಗೊತ್ತಿಲ್ಲ. ಆದ್ರ ಕೃಷ್ಣಾರ್ಜುನರ ಒಂದು ಸಖ್ಯತ್ವವನ್ನು ನಾವು ನೋಡಿದಾಗ ಇದು ಕಲ್ಪನಾಕ್ ಬರ್ತದೆ. ಯಾಕಂದ್ರ ಅರ್ಜುನನಿಗಾಗಿ ಕೃಷ್ಣ ಎಷ್ಟು ಹಂಬಲಿಸ್ತಿದ್ದ ಅನ್ನುವಂಥದ್ದು ಗೊತ್ತಾಗ್ತದೆ. ಕಲ್ಪನಾ ಮಾಡ್ರಿ ನೀವು, ಸಂಧಾನ ಮಾಡ್ಕೊಂಡು ಬಂದ, ಮಾಡ್ಲಿಕ್ಕೆ ಹೋದ, ಯುದ್ಧ ಮಾಡುದ ನಿಶ್ಚಯ ಆತು. ಕುರುಕ್ಷೇತ್ರದ ಎಲ್ಲಾ ಸೈನ್ಯ, ಈ ಕಡೆ ಕೌರವರು ಪಾಂಡವರು ಸೈನ್ಯಗಳು ನಿಂತಾವ. ಅಂತಾದ್ರಾಗ ಕೃಷ್ಣ ಪರಮಾತ್ಮ ಅರ್ಜುನ್ ರಥ ತಗೊಂಡು ಹೋಗಿ ಅಲ್ಲಿ ಇದ್ರಾಗ ಯುದ್ಧ ಭೂಮಿಯೊಳಗೆ ನಿಂದ್ರಿಸಿದ್ರ ಅರ್ಜುನ್ ಅಂತಾನ, ಕೃಷ್ಣ ರಥ ಮುಂದ್ ನಡು ಅಡಿ ಅಂತಂತ. ಯಾಕಂದ್ರ ನಾ ಯಾರ್ಯಾರ ಜೋಡಿ ಯುದ್ಧ ಮಾಡ್ಬೇಕಾಗ್ಯದ ಅವ್ರು ನೋಡ್ಬೇಕಾಗ್ಯದ. ಹೋಗಿ ಕರ್ಕೊಂಡು ಅವ್ರನ್ನ ಹೋಗಿ ರಥ ಮುಂದೆ ಹೊಡೆದ್ ನಿಂದ್ರಿಸ್ತಾನ, ನೋಡ್ತಾನ. ಎಲ್ಲರೂ ತಮ್ಮವರೇ ಇರ್ತಾರ, ಇವ್ರನ್ನ ಹೆಂಗ ನಾ ಕೊಲ್ಲಿ ಅಂತೇಳಿ. ಅಂದ್ರ ಇದು ಎಷ್ಟು ಹೆಂಗ ಅನಿಸ್ತ ಅಂದ್ರ, ಇಂಥ ಶೂರ ಅರ್ಜುನ ಆ ಟೈಮ್ದೊಳಗೆ ತನಗಾದಂತಹ ಒಂದು ವ್ಯಥೆಯನ್ನ, ತನಗಾದಂತಹ ಒಂದು ಭಯವನ್ನ, ತನಗಾದಂತಹ ಒಂದು ಮನಸ್ಸಿನ ಒಂದು ದುಗುಡವನ್ನ ಯಾವ ಸಂಕೋಚ ಇರಲಾರ್ದ ಅರ್ಜುನ್ ಜೋಡಿ ಕೃಷ್ಣನ್ ಜೋಡಿ ಅವ ಹೇಳ್ಕೊತಾನಂದ್ರ ಎಂಥ ಸಖ್ಯತಿರಬೇಕು ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಗೊತ್ತಾಗ್ತದೆ. ಇನ್ನ ಕೃಷ್ಣ ಗೋಪಿಕಾಸ್ತ್ರೀಯರು ಅವ್ರದ್ದು ಹೆಂಗಿರ್ತದಂದ್ರ, ಕೃಷ್ಣ ಗೋಪಿಕಾಸ್ತ್ರೀಯರು ಎಷ್ಟೊಂದು ಸಖ್ಯತ್ವ ಇರ್ತದಂದ್ರ, ಗೋಪಿಕಾಸ್ತ್ರೀಯರ ಕೃಷ್ಣನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ಏನು ಅಂಥದ್ದು ಯಾವಾಗ ಮಥುರಾಕ ಕೃಷ್ಣ ಪರಮಾತ್ಮ ಹೋಗ್ತಾನ, ಇಷ್ಟೊಂದು ಗೋಪಿಕಾಸ್ತ್ರೀಯರನ್ನ ನೆನೆಸ್ತಿ ನೀನು. ಅಂತ ಭಕ್ತಿ ಏನ್ ಮಾಡ್ಯಾರ ಅವರು, ಅವ್ರಂತಲ್ಲಿ ಜ್ಞಾನ ಎಲ್ಲದ, ಇದೇನಪ್ಪ ಹುಚ್ಚುಚಾರ ಅಂತೇಳಿ ಉದ್ಧವ ಕೃಷ್ಣಗೊಂದು ಪ್ರಶ್ನೆ ಆಗ್ತಾನ. ಅವಾಗ ಯಾಕಂದ್ರೆ ಉದ್ಧವ ಜ್ಞಾನ ಮಾರ್ಗದೊಳಗೆ ಮುಂದೆ ಹೋಗ್ಬೇಕಂದವ. ಅವಾಗ ಕೃಷ್ಣ ಅಂತಾನ, ಉದ್ಧವ ನಿನಗೆ ಗೊತ್ತಿಲ್ಲ ಗೋಪಿಕಾಸ್ತ್ರೀಯರದು, ಬೇಕಾದ್ರೆ ನೀವು ಹೋಗಿ ಪರೀಕ್ಷೆ ಮಾಡ್ಕೊಂಡು ಬಾ ಅಂತೇಳಿ ವೃಂದಾವನಕ್ಕೆ ಕಳಿಸಿದ್ರ, ಅವ ಉದ್ಧವ ವೃಂದಾವನಕ್ಕೆ ಹೋಗ್ತಾನ. ಗೋಪಿಕಾಸ್ತ್ರೀಯರು ಉದ್ಧವನು ಸಹಿತ ಹೆಂಗಿರ್ತಾನಂದ್ರ ಕೃಷ್ಣನ ಗತೆನೆ ಕಾಣಿಸ್ತಿರ್ತಾನ. ಇವು ಹೋದ ಕೂಡಲೇ ಅವ್ರ ಗೋಪಿಕಾ ಸ್ತ್ರೀಯರು ಎಲ್ಲರೂ ಓಡಿ ಬಂದು ಕೃಷ್ಣ ಬಂದು ಅಂತ ಹೋಗ್ತಾರ, ನೋಡ್ತಾರ, ಕೃಷ್ಣ ಇರುದಿಲ್ಲ, ನಿರಾಶೆ ಆಗ್ತಾರ. ಅವಾಗ
ಅವರು ನೀ ಎಲ್ಲಿಂದ ಬಂದಿಪ್ಪ ಅಂದ್ರೆ ಮಧುರಾದಿಂದ ಬಂದನೆ ಅದಕ್ಕೆ ನನ್ನ ಕೃಷ್ಣ ಹೆಂಗಿದ್ದಾನೆ, ಎಲ್ಲರೂ ಕೃಷ್ಣನ ಬಗ್ಗೆನೇ ಕೇಳ್ತಿರ್ತಾರ. ಅವಾಗ ಪರೀಕ್ಷೆ ಮಾಡ್ಬೇಕಂತೀವ. ಉದ್ಧವ್ರು ಏನಂತಾರ, ಉದ್ಧವ ಅವ್ರು ಏನಂತಾರ ಅಂದ್ರ ಆ ಕೃಷ್ಣ ಅವನಿಗೆ ಹೊಟ್ಟಿ ಸೂಲಿ ಭಾಳ ಆಗ್ಯದ, ಹೊಟ್ಟಿ ತ್ರಾಸ ಭಾಳ ಆಗ್ಯದ. ಖರೆ ಅವಾಗ ಎಲ್ಲಿ ಎಲ್ಲ ಡಾಕ್ಟರ್ ತೋರಿಸಿದ್ವು, ಏನಾದ್ರೂ ಸಹಿತ ಭಾಳ ಒದ್ದಾಡ್ಲಿಕ್ಕತ್ತಾನ. ಅವನೇ ಅಂದ, ನೀನು ನನ್ನ ಹೊಟ್ಟಿ ನೋವು ಕಡಿಮೆ ಆಗ್ಬೇಕಾದ್ರೆ ಯಾರ ಪಾದದ ಧೂಳಿದ ಒಂದು ಕಣ್ಗಳು ಇರ್ತಲ್ಲ, ಅವ್ನ ನೀರಾಗ ಹಾಕಿ ಅವ್ನು ಕುಡಿಸಿದ್ರೆ ಮಾತ್ರ ನನಗ ಆರಾಮ ಆಗ್ತದೆ. ಅಂದ್ರೆ ಯಾರು ಕೃಷ್ಣಗ ತಮ್ಮ ಕಾಲನ್ನು ಮಾಡ್ಕೊಡ್ಲಿಕ್ಕೆ ಹೆಂಗ್ ತಯಾರಾಗ್ತಾರ ಅಂತೇಳಿ ಅಂದಾಗ ಇಲ್ಲರೆ ಸಿಗ್ಬೋದು ಅಂತ ಬಂದ ಕೂಡಲೇ ಅವ್ರಂತಾರ ಮೊದಲು ಒಯ್ ಅಂತಾರ. ಅಂದ್ರ ಕೃಷ್ಣ ಬದುಕಿದ್ರೆ ಸಾಕು, ಕೃಷ್ಣಗ ಆರಾಮ ಆದ್ರೆ ಸಾಕು, ಬದುಕಿದ್ರೆ ಅನ್ನೋಕ್ಕಿಂತ ಕೃಷ್ಣಗ ಆರಾಮ ಆದ್ರೆ ಸಾಕು ಅಂತೇಳಿ ತವಕನೊಳಗ ಇವ್ ಯಾವುದೂ ವಿಚಾರ ಮಾಡುದಿಲ್ಲ. ನನ್ನ ಕೃಷ್ಣ ಆಗುವಂತ ಕೃಷ್ಣಗಾಗುವಂತ ತ್ರಾಸ ನನಗೆ ಏನಪ್ಪ ಅಂದ್ರೆ ಆರಾಮ ಆದ್ರೆ ಸಾಕು ಅಂತೇಳಿ ಆಗಿಂದಾಗ ತೆಗೆದುಕೊಡ್ತಾರ. ಅವಾಗ ಗಾಬರಿ ಆಗಿಬಿಡ್ತಾನ. ಏನು ಅವರ ಒಂದು ಗೋಪಿಕಾ ಸ್ತ್ರೀಯರ ಒಂದು ಕೃಷ್ಣನ ಮೇಲೆ ಇಟ್ಟಂತ ಒಂದು ಪ್ರೇಮ, ಆ ಒಂದು ಸಖ್ಯತ್ವ ಇವನ್ನೆಲ್ಲ ನೋಡಿ ದಂಗಾಗಿ ಬಿಡ್ತಾರಂತೆ ಯಾರು, ಉದ್ಧವ. ಹಂಗ ಉದ್ಧವ, ಆಮೇಲೆ ಯಶೋಧ ಕೃಷ್ಣ, ಆಮೇಲೆ ಕೃಷ್ಣ ಸುಧಾಮನ ಕಥೆ ಅಂತೂ ಯಾರಿಗ್ ಗೊತ್ತಿಲ್ಲ. ಇವೆಲ್ಲ ಕಥೆಗಳು ನಿಮಗೆಲ್ಲರಿಗೂ ಗೊತ್ತವ. ಸುಧಾಮ ನೋಡ್ರಿಲ್ಲ, ಸುಧಾಮ ಎಷ್ಟೋ ದಿವಸದ ಮೇಲೆ ಮನ್ಯಾಗ ಹೇಳ್ತಂತಾಳ, ಹಿಂಗ ಗೆಳೆಯ ಸಖ ಅಂತೀರಿ, ಕೃಷ್ಣ ಕೂಡಿ ಆಡಿದವ್ರ ಅಂತೀರಿ. ಅವ ಈಗ ದ್ವಾರಕಾಧೀಶ್ ಇದ್ದಾನ, ಅವನೊಮ್ಮೆ ಬೆಟ್ಟರೆ ಆಗಿ ಬರ್ರಿ ಅಂದ್ರ ಕಡಿಕ್ ಒಲ್ಲೆ ಅಂತಾರು ಸಹಿತ ಹೋಗಿ ಬೆಟ್ಟರೆ ಆಗಿ ಬರ್ರಿ ಅಂದ ಕೂಡ್ಲೆ ಬಂದಿರ್ತಾರ ಸುಧಾಮ ಬಂದಾನಂತ ಹೇಳಿ ಯಾವಾಗ ದ್ವಾರಪಾಲಕರು ಹೇಳ್ತಾರ, ಅವಾಗ ಕೃಷ್ಣ ತಮ್ಮ ಏನಪ್ಪಾ ಅಂದ್ರೆ ರುಕ್ಮಿಣಿ ಸತ್ಯಭಾಮಿಯರ ಜೋಡಿ ಕೂತಿರ್ತಾರಂತ. ಕೂತಾಗ ಸಹಿತ ಇವೆಲ್ಲ ಇದ್ರಾಗ ತೋರಿಸ್ತಾರ ನೋಡ್ರಿ. ಏನು ಓಡಿ ಬರುವ ಹೊತ್ತಾಗ ಚಪ್ಪಲ್ ಸಹಿತ ಅದ್ರ ಶೂಸ್ ಸಹಿತ ಹಾಕೊಳಾರ್ದ ಅಲ್ಲೇ ಏನಪ್ಪಾ ಅಂದ್ರ ಹಂಗೆ ಒಂದ್ ಇದು ಮಾಡ್ಕೋತ ಓಡ್ಕೋತ ಬಂದ ಇದು ಮಾಡುದಂತ ನಾವೆಲ್ಲ ನೋಡ್ತೇವಲ್ಲ. ಇವೆಲ್ಲ ಸಖ್ಯತ್ವಕ್ಕೆ ಭಗವಂತ ಹೆಂಗ ಇದು ಮಾಡ್ತಾನಂದ್ರ ತನ್ನ ಭಕ್ತರ ಸಂಬಂಧ ತನ್ನ ತನವನ್ನ ಮರೆತು ಬಿಟ್ಟಿರ್ತಾನ. ಇಷ್ಟೊಂದು ಎಲ್ಲಕ್ಕೂ ತಯಾರ. ಇದು ಹೋಗ್ಲಿ ಬಿಡ್ರಿ. ಈಗ ನಾಮದೇವ, ಪಾಂಡುರಂಗ ಮತ್ತು ನಾಮದೇವ ಇವ್ರ ಸಖ್ಯತ್ವ ಎಷ್ಟು ಹೆಂಗಿತ್ತು ಅಂದ್ರ ನಮಗೆ ಈಗಂತೂ ಈ ಒಂದು ಸದ್ಯದ ಒಂದು ಯುಗದೊಳಗೆ ನಮಗಿದ್ರದ್ದು ಪರಿಚಯ ಅದ. ಪಾಂಡುರಂಗಗೆ ನಾಮದೇವ್ ಇರ್ಲಿಕ್ಕಂದ್ರೆ ಸಮಾಧಾನ ಆಗ್ತಿದಿಲ್ಲ. ನಾಮದೇವ ಮಹಾರಾಜರಿಗೆ ಪಾಂಡುರಂಗ ಇರ್ಲಿಕ್ಕಂದ್ರೆ ಸಮಾಧಾನ ಇಲ್ಲ. ಒಮ್ಮೆ ಇವರು ಜ್ಞಾನೇಶ್ವರ ಮಾೌಲಿ ಅವರು, ನಿವೃತ್ತಿನಾಥರು, ಆಮೇಲೆ ಮುಕ್ತಾಬಾಯಿ, ಸೋಪಾನ ಕಾಕ, ನಾಮದೇವ್ ಮಹಾರಾಜರು ಎಲ್ಲರೂ ಕೂಡಿಸಿ ಇದಕ್ ಬರ್ತಾರ. ಎಲ್ಲೇ ಪಂಡ್ರಪುರಕ್ಕೆ ಬರ್ತಾರ. ಅವ್ರು ಏನು ವಿಚಾರ ಇಟ್ಕೊಂಡು ಬಂದಿರ್ತಾರಂದ್ರ, ಇಂಥ ಭಕ್ತರಾಜ ನಾಮದೇವ ಭಗವಂತನ ಜೋಡಿ ಇಂಥ ಒಂದು ಸಖ್ಯತ್ವ ಮಾಡಿದವ, ಅವನ್ ಜೋಡಿ ನಾವು ಏನಪ್ಪಾ ಅಂದ್ರೆ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ಬೇಕಂತ ಕರೀಲಿಕ್ಕೆ ಬರ್ತಾರ. ಕರೀಲಿಕ್ಕೆ ಬಂದು ನಾಮದೇವ್ ಮಹಾರಾಜರಿಗೆ ಅಂತಾರ, ನಾಮದೇವರ ಮತ್ತು ತೀರ್ಥಯಾತ್ರೆಗೆ ನಿಮ್ ಜೊತೆ ಮಾಡ್ಬೇಕನ್ನುವಂಥದ್ದು ನಮ್ದು ಇಚ್ಛೆ ಆಗ್ಯದ, ಅದಕ್ಕೆ ಹೋಗಿ ಬರೋಣ ನಡ್ರಿ ಅಂದ್ರ. ಅವಾಗ ನಾಮದೇವ್ ಮಹಾರಾಜರು ಏನ್ ಅನ್ಬೇಕು ನೋಡ್ರಿ, ನಾಮದೇವ ನಾನು ಸರ್ವಸ್ವಿ, ನನ್ನ ಸ್ವತಂತ್ರತನೇ ಇಲ್ಲ ಅಂತಾರವ್ರು. ನಾ ಏನೋ ನಿರ್ಣಯ ತಗೋಲಿಕ್ಕೆ ಅಸಮರ್ಥಿದ್ದೀನಿ, ನೀ ಅಕಸ್ಮಾತ್ ನನಗೆ ಕರ್ಕೊಂಡು ಹೋಗುದಿತ್ತಂದ್ರ ನಮ್ಮ ಪಾಂಡುರಂಗನ ಕೇಳ್ಕೋರಿ, ಅವು ಕಳಿಸಿದ್ರೆ ಬರ್ತೀನಿ ಅಂತಂತ. ಅಂದ ಕೂಡಲೇ ಜ್ಞಾನೇಶ್ವರ ಮಾೌಲಿ ಅವರು ಹೋಗ್ತಾರ, ಪಾಂಡುರಂಗಂತಾರ, ಇಲ್ಲ ಮತ್ತ ನಾಮದೇವನ್ ಜೋಡಿ ತೀರ್ಥಯಾತ್ರೆ ಮಾಡ್ಬೇಕಾಗಿದೆ ಭಗವಂತ, ಅದಕ್ಕೆ ನಮ್ ಜೊತೆ ಅವ್ನ ಕೊಟ್ಟು ಕಳಿಸು. ಅಂದ ಕೂಡಲೇ ಪಾಂಡುರಂಗ ಅಂತಾನ, ಹಂಗ ನಾಮೇನ್ ಬಿಟ್ಟು ನನಗೂ ಇರ್ಲಿಕ್ಕೆ ಆಗುದಿಲ್ಲೋ ನಾಮದೇವ ಅಂತ. ಆದ್ರೂ ನೀ ಕರೀಲಿಕ್ಕತ್ತಿ ಅಂದಾಗ ಒಂದು ಉದ್ದೇಶ ಇಟ್ಕೊಂಡೆ ಕರ್ಲಿಕ್ಕತ್ತಿ, ನೀ ಸಂಭಾಳಿಸ್ಕೊಂಡು ಅವ್ನ ಕರ್ಕೊಂಡು ಬಾರಪ್ಪ, ಅವ್ನ್ ಬರೋ ತನಕ ನನಗೆ ಸಮಾನ ಚೈನ್ನ ಬೀಳುದಿಲ್ಲ ಅಂತೇಳಿ ಜುಲುಮಿಲೆ ಕೊಟ್ಟು ಕಳಿಸ್ತಾರ ಅನ್ನುವಂಥದ್ದು ಕತಿ ಅಲ್ಲಿಯೂ ಬರ್ತದ. ಇಷ್ಟೇ ಬಿಡ್ರಿ, ನೀವು ನಾಮದೇವ ಮಹಾರಾಜರು ಕೀರ್ತನ ಮಾಡೋ ಹೊತ್ನ್ಯಾಗ, ಕುಣದು ಕೀರ್ತನ ಮಾಡೋ ಹೊತ್ನ್ಯಾಗ ಪಾಂಡುರಂಗ ಇಷ್ಟ ಆನಂದ ಪಟ್ಟುಕೊಂಡ ನಾಮದೇವ ಮಹಾರಾಜರ ಎದುರಿಗೆ ನಿಂದಿರ್ತಿದ್ದಂತ. ನಿಂತಾಗ ಇವ್ರು ಕುಣದು ಕಚ್ಚಿ ಕಳೆದ್ರ ಕಚ್ಚಿ ಹಾಕ್ತಿದ್ದಂತ. ಬೆವರು ಬಂದ ಕೂಡಲೇ
ಕೆಟ್ಟ ಕುಣಿದು ವಿಠಲ ವಿಠಲ ಪಾಂಡುರಂಗ ಅಂತೇಳಿ ಕುಣಿಯವ್ರು ಕೀರ್ತನದಾಗ ಬೆವರು ಬಂದ ಕೂಡಲೇ ತಮ್ಮ ಪಿತಾಂಬರ ತಗೊಂಡ ನಾಮದೇವ್ ಮಹಾರಾಜರ ಮೋತಿ ಬೆವರು ಒರೆಸ್ತಿದ್ದಂತ ಪಾಂಡುರಂಗ. ಆವಾಗ ನಾಮದೇವ್ ಮಹಾರಾಜರು ಅಂತಿದ್ರಂತ, ಈಗ ಬಂದೇನ ನೋಡು ಎಷ್ಟು ಬೆವರ, ಏನ್ ಸುದ್ದಿ, ಲಘು ಬರಬಾರ್ದನಂತ ಅಂತಿದ್ರಂತ. ಅಂದ್ರೆ ಎಂಥ ಒಂದು ಸಖ್ಯತ್ವ, ಈ ಸಖ್ಯ ಭಕ್ತಿಯೊಳಗೆ ಇಷ್ಟೊಂದು ಆನಂದದಲ್ಲ. ಈ ಭಕ್ತಿಗೆ ಹೋಗಿ ಮುಟ್ಟಬೇಕಾಗಿತ್ತು ಅಂದ್ರ ಈ 9 ವಿಧ ಅಂದ್ರ ಉಳಿಕಿದ 7 ಭಕ್ತಿಗಳು ನಮ್ಮಿಂದ ಸಾಧಿಸ್ಬೇಕಂತಾರ. 7 ಭಕ್ತಿಗಳು ಸಾಧಿಸ್ಬೇಕು. ಏನೂ ಇರ್ಲಾರ್ದ ಒಮ್ಮೆ ಸಖ್ಯತ್ವ ಹೆಂಗ ಪ್ರಾಪ್ತ ಆಗ್ತದ. ಇನ್ನ ಇದಕ್ಕಿಂತ ಒಂದು ವಿಶೇಷ ನಾ ನಿಮಗೆ ಹೇಳ್ಬೇಕಂದ್ರ, ಜನಾಬಾಯಿ ನಾಮಯಾಚಿ ಜನಿ ಅಂದ್ರೆ ನಾಮದೇವ ಮಹಾರಾಜರ ದಾಸಿ ನಾನು ಅಂತೇಳಿ ಪ್ರಸಿದ್ಧಳಾದಂತಹ ಜನಾಬಾಯಿಗೆ ಪಾಂಡುರಂಗ ಮತ್ತು ಜನಾಬಾಯಿ ಸಖ್ಯತ್ವ ಹೆಂಗಿತ್ತು ಅಂದ್ರ, ಜನಾಬಾಯಿ ಪಾಂಡುರಂಗ ಭಗವಂತ ಅಂತ ಅನ್ನತ್ತಿದ್ದಿಲ್ಲ, ಪಾಂಡ್ಯ ಅಂತಿದ್ಲ. ಅಕಸ್ಮಾತ್ ಈ ಜನಾಬಾಯಿ ಬೀಸ್ಲಿಕ್ಕೆ ಕೂತಾಗ ಪಾಂಡುರಂಗ ಬಂದ ಕೈ ಹಿಡಿಬೇಕಂತ ಬಂದ್ರ ಎಷ್ಟು ತಡ ಮಾಡ್ತಿಲ್ಲ ಅನ್ನೋದು. ಆಮೇಲೆ ಬೀಸು ಹೊತ್ನ್ಯಾಗ ಅದು ಜ್ವಾಳ ಹಾಕ್ತಿರ್ತಾರಲ್ಲ, ಮುಖ ಹಾಕ್ತಿರ್ತಾರಲ್ಲ, ಲಘು ಲಘು ಹಾಕಿ ಇಷ್ಟು ಜ್ವಾಳ ಬೀಸೋದ ನಿನಗ್ ತಿಳಿತದ ಇಲ್ಲೋ ಅಂತೇಳಿ ಬೈಯಾಕೆ ಅಂತ ಏನ್. ಆಮೇಲೆ ಆಕೆ ಹಾಡ ಹಾಡಿದ್ರ, ಆಕೆ ಏನು ಒಂದು ಬಿಸುಕಲ್ ಮೇಲೆ ಹಾಡ ಹಾಡ್ತಿದ್ಲಲ್ಲ ಜನಾಬಾಯಿ, ಆಕೆ ಹಾಡ ಹಾಡಿದ ಹಾಡ ಪಾಂಡುರಂಗ್ ಕುತ್ಕೊಂಡು ಬರ್ಕೋತಿದ್ದಂತ ನೋಡ್ರಿ. ಉಳ್ಕಿದ ಕಡೆ ಎಲ್ಲ ನಾಮದೇವ್ ಮಹಾರಾಜರದು ಒಬ್ರು ಏನಪ್ಪಾ ಅಂದ್ರ ಚೈತನ್ಯ ಏನ ಒಬ್ರು ಅವ್ರೊಬ್ರು ಬರದ್ರು. ಹಿಂಗೆ ಒಬ್ಬೊಬ್ರು ಇವ್ರ ಪದಗಳನ್ನ ಬರ್ದಾರ. ಈಗ ರಾಮದಾಸ್ ಮಹಾರಾಜರು ಒಂದು ದಾಸಬೋಧಾಗಲಿ ಇವೆಲ್ಲ ಕಲ್ಯಾಣ ಸ್ವಾಮಿ ಅದು ಬರೆದಾರ. ಆದ್ರ ಜನಾಬಾಯಿ ರಚಿಸಿದಂತ ಅಂದಂತಹ ಬಿಸುಕಲ್ ಮೇಲಿನ ಪದಗಳೇನವಲ್ಲ, ಅವ್ರ ಅಭಂಗಗಳೇನವಲ್ಲ, ಅವನು ಸ್ವತಃ ಪಾಂಡುರಂಗನೇ ಬರ್ಕೋತ ಕೂಡ್ತಿದ್ದಂತ ಆಚೆ ಕಡೆ ಕೊಲ್ಯಾಕ ಕೂತ್ಕೊಂಡು. ಒಮ್ಮೆ ಹಿಂಗ್ ಬರ್ಕೋತ ಕೂತಾಗ ನಾಮದೇವ್ ಇವ್ರು ಜ್ಞಾನೇಶ್ವರ ಮಾೌಲಿ ಅವ್ರು ಬಂದ್ರಂತ. ಭಕ್ತ ಏನಿದು ಏನ್ ಬರೀಲಿಕ್ಕತ್ತಿ ಅಂದ ಕೂಡಲೇ ನಮ್ಮ ಜನಿ ಬಾ ಚಂದ ಭಂಗ ಕಟ್ತಾಳ, ಆಕಿ ಬಾಯಾಗ ಬರುವಂತ ಇದ್ರೊಳಗ ಭಕ್ತಿ ರಸ ತುಂಬಿ ತುಳುಕ್ತಿರ್ತದ, ಅದಕ್ಕೆ ಅವನ್ನೆಲ್ಲ ಬರ್ಕೊಳಿಕತ್ತ. ಅಂದ್ರೆ ಇವೆಲ್ಲ ಸಖ್ಯತ್ವದ ಒಂದು ವಿಚಾರಗಳನ್ನ ನೋಡ್ಲಿಕ್ಕಾಗಿ ಹೆಂಗ್ ಅನಿಸ್ಬಿಡ್ತ ಅಂದ್ರ, ಏನಪ್ಪ ಭಗವಂತ ಮತ್ತು ಭಕ್ತ ಇವರು ನಡುವಂತದ್ದು ಎಂತದ್ದದ. ಮೇವ್ ತರ್ಲಿಕ್ಕೆ ಹೋದ್ರ ಇದ್ರಾಗ ಅಡವ್ಯಾಗ ಹೋಗಿ ಮೇವ್ ತಗೊಂಡ್ ಬರುವತ್ನ್ಯಾಗ ಮೇವಿನ ಹೊರಿ ಪಾಂಡುರಂಗ ಹೊರಿಸಿ ತಾನ ಪಾಂಡುರಂಗ ಸೊಂಟಕ್ಕೊಂದು ಹಗ್ಗ ಕಟ್ಕೊಂಡು ಕೈಯಾಗ ಒಂದು ಇದು ಹಿಡ್ಕೊಂಡು ದಂಟೆ ಹಿಡ್ಕೊಂಡು ಲಗು ಲಗು ನಡಿ ಅಂತೇಳಿ ಪಾಂಡುರಂಗಗ ಬಡಿತಿದ್ಲಂತ. ಇವೆಲ್ಲ ನೋಡಿದಾಗ ಅನಸ್ತದ ಎಷ್ಟು ಸಖ್ಯ ಭಕ್ತಿಯೊಳಗ ಒಂದು ಸ್ವತಃ ಇರ್ತದ ಅನ್ನುವಂಥದ್ದು. ಹಂಗ ನಮ್ಮ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ ಶಿಷ್ಯರೊಳಗ ಪುಂಡಪ್ಪ ಅನ್ನೋಂಥ ಒಬ್ಬ ಆಗಿ ಹೋದ್ರಿ. ಪುಂಡಪ್ಪ ಅಂತೇಳಿ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರು ಇಚ್ಚಿಗಿರಿ ಸಂಪ್ರದಾಯದ ಒಂದು ಮೂಲ ಇವರೇ ಅವರು ಶ್ರಾವಣ ಮಾಸದಾಗ 1 ತಿಂಗಳ ಸಾಧನ ಸಪ್ತಾಹ ಮಾಡಿಸ್ತಿದ್ರಂತ್ರಿ ಭಕ್ತರ ಕೈಲಿ. ಎಲ್ಲ ಶ್ರಾವಣ ಮಾಸದಾಗ 1 ತಿಂಗಳು ಸಾಧನ ಸಪ್ತಾಹ ಅಂದ್ರೆ ಸಾಮಾನ್ಯ ಅಲ್ಲದು. ಮುಂಜಾನೆ ನಶಿಕ್ಲೆ 4 ಗಂಟೆಗೆ ಇದು 3 ಗಂಟೆಗೆ ಎಬ್ಬಸಿ ಕೂಡ್ಸಿದ್ರಂದ್ರ ಮಧ್ಯಾಹ್ನ 3 ತನಕ 6ಕ್ಕೆ ನಾಮಸ್ಮರಣೆ ಕೂತ್ರ ಮಧ್ಯಾಹ್ನ 3 ತನಕ 9 ತಾಸು ಬಿಡ್ಲಾರ್ದ ನಾಮಸ್ಮರಣೆ ಮಾಡುದು. ಅವಾಗ ಈ ಪುಂಡಪ್ಪ ಅಂದ್ರೆ ಒಂದ್ ರೀತಿ ಭಾವಸಾಹೇಬ್ ಮಹಾರಾಜನ ಸಂಪೂರ್ಣ ನಂಬಿದವ. ಭಾವಸಾಹೇಬರ ಹೊರತಾಗಿ ನನ್ನ ಗತಿ ಇಲ್ಲ ಅಂತೇಳಿ ಇಷ್ಟೊಂದು ಭಾವಸಾಹೇಬ್ ಮಹಾರಾಜರ ಸಖ್ಯತ್ವ ಇತ್ತು. ಅವಾಗ ಪುಂಡಪ್ಪ ಧ್ಯಾನ ಕೊಡೋ ಪುಂಡ ಅಂತಂದ ಕೂಡಲೇ ಅಂತ ಕೂಡ್ತಿದ್ದಂತ, ಹ್ಞೂನ್ರಿ ಅಂತೇಳಿ. ಆದ್ರ ಅವಾಗ ಧ್ಯಾನ ಅಂದ್ರೆ ವಲ್ಯ ಆಗ್ತಿತ್ತು, ಧ್ಯಾನ ಅಂದ್ರೆ ಬಲೆ ಕಿರಿಕಿರಿ ಆಗ್ತಿತ್ತು. ಧ್ಯಾನ ಅಂದ್ರೆ ಒಂದ್ ನಮೂನಿ ಬಹಳ ತ್ರಾಸ ಮಾಡ್ಕೋತಿದ್ದವ. 9 ತಾಸು ಕೂಡುದಂದ್ರೆ ವಿಚಾರ ಮಾಡ್ರಿ ನೀವು. ಅವಾಗ ಭಾವಸಾಹೇಬ್ ಮಹಾರಾಜರು ಎಲ್ಲರೂ ಧ್ಯಾನಕ್ಕೆ ಕೂಡ್ತಿದ್ರು. ಕೂತಾಗ ಅವ್ರೊಂದ್ ಕಟ್ಟಿ ಮೇಲೆ ಕೈಯಾಗ ಒಂದು ಟಾವೆಲ್ದ ಲಡ್ಡು ಹೊಸ್ಕೊಂಡ ಕೂತು ಬಿಟ್ಟಿರ್ತಿದ್ರು. ಅಂದ್ರೆ ಯಾರು ನಿದ್ದೆ ಮಾಡ್ತಾರ ಅವ್ರಿಗೆ ಹೋಗಿ ಬೆನ್ನಾಗ ಒಂದು ಲಡ್ಲೆ ಹೊಡೆದು ಎಚ್ಚರಗೊಳಿಸ್ತಿದ್ರಂತ. ಹಂಗಾದಾಗ ಇವ್ ಪುಂಡಪ್ಪ ಬರೀ ನಿದ್ದೆ ಮಾಡವ. ಹೋಗಿ ತೂಕುಡ್ಸ್ಕೊತ ಕೂತಾಗ ಹೋಗಿ ಒಂದ್ಸರಿ ಹೊಡೆದ್ರು. ಹೊಡೆದ್ಕುಳಿ ಎಚ್ಚರ ಅದ, ಪುಣ್ಯ ಎದಕ್ ಕೂತೀವಿ ಎಲ್ಲ ನೋಡ್ರಿ ಹೆಂಗ್ ಧ್ಯಾನ ಮಾಡ್ಲಿಕ್ಕತ್ತ, ನಿನಗೇನ್ರ ಸ್ವಲ್ಪ ಬುದ್ಧಿ ಅದ ಇಲ್ಲೋ ನಾಚಿಕದ ಇಲ್ಲೋ ಅಂತೇಳಿ ಕೂಡ ಧ್ಯಾನ ಮಾಡೋದ್ ಕೂಡ ಮತ್ತಂತ ಅಂತ ಕೂಡವ
ಮತ್ ಸ್ವಲ್ಪ ಟೈಮ್ದಾಗ ತುಕ್ಕರ್ಸ್ಕೊಂಡು ಹಿಂಗ ಇದು ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ. ಹಿಂಗ 2-3 ಸರಿ ಆದ ಕೂಡಲೇ ಶಿಕ್ಷಕ ಬೈದ್ರು. ವ್ಯವಸಾಯ ಮಹಾರಾಜರು ಇದು ಮಾಡ್ಕೊಂಡು ಏನು ನೀನು ಅಂತೇಳಿ ಬೈದ್ರು. ಬೈದ ಕೂಡಲೇ ಪುಂಡಪ್ಪ ಹಳ್ಳಿ ಕತ್ ಕೂಡಲೇ ಸಖ್ಯ ಭಕ್ತಿ ನೋಡ್ರಿ. ವ್ಯವಸಾಯ ಮಹಾರಾಜರಿಗೆ ಆ ಪುಂಡಪ್ಪನ ಬಗ್ಗೆ ಅಂತಃಕರಣಕ್ಕೆ ನೋವಾಗಿ ಯಾಕೋ ಪುಣ್ಯನ ಬೈದದ್ದು ಹಚ್ಕೊಂಡೇನೋ ಅಂತಂದ್ರಂತ. ಇಲ್ರಿ ಗುರುಗಳ, ನೀವು ಬೈದದ್ದಲ್ಲ, ನೀವು ಒದೀರಿ, ನಾನು ಇನ್ನ ನಿಮ್ ಕಾಲಮರಿ ತಗೊಂಡ್ ನನಗ್ ಹೊಡಿರಿ ಕರೆ, ಆದ್ರ ನಾ ಅದಕ್ಕೇನು ನನಗ್ ತ್ರಾಸಿಲ್ಲ. ಈ ಧ್ಯಾನ ಮಾಡಂತ ಹೇಳ್ಲಿಕ್ಕತ್ತಿಲ್ಲ, ಇದು ನನಗ ಆಗವಲ್ತಂತ ಹಳ್ಳಿಕತ್ತರಂತ ಕಾಲ ಮೇಲೆ ಬಿದ್ದಂತ. ಅವಾಗ ಭಾವಸಾಹೇಬ್ ಮಹಾರಾಜ್ರ ಅಂತ, ಪುಣ್ಯ ಇನ್ಮೇಲೆ ನೀ ಧ್ಯಾನ ಮಾಡಬೇಡ, ನಿನ್ ಧ್ಯಾನ ನಾ ಮಾಡ್ತನ ಹೋಗಂತ. ಅಂದ್ರ ಇಂಥ ಒಂದು ಸಖ್ಯತ್ವ ಆ ಪುಂಡಪ್ಪ ಮಾಡಿದ. ಹಂಗೆ ನಮ್ಮ ರಂಗರಾವ್ ಮಹಾರಾಜರ ಶಿಷ್ಯರೊಳಗು ರಾಮಣ್ಣ ಅಂತಿದ್ದ, ಅವನು ಹಿಂಗೆ ಒಂದ್ ಸಖ್ಯತ್ವ. ಅಂದ್ರ ಸಖ್ಯತ್ವದೊಳಗ ಸಖ್ಯ ಭಕ್ತಿ ಮಾಡೋರು ಹೆಂಗಿರ್ತಾರಂದ್ರ ಅತಿ ಒಂದು ಭಗವಂತನ ಮೇಲೆ ಸ್ವತಃ ಇರ್ತದ, ಅವ್ರಿಗೆ ಸ್ವತಃ ಇರ್ತದಾಗದಿ. ಅವ್ರು ಏನೇ ಇದ್ರು ಸಹಿತ ಅವ್ರಿಗೆ ಹೇಳ್ಕೊತ ಇರ್ತಾರ. ಅದು ಸಖ್ಯ ಭಕ್ತಿಯ ಒಂದು ಪರಾಕಾಷ್ಠತೆ ಅಂತಾರ. ಹಂಗ ಆ ಸಖ್ಯ ಭಕ್ತಿಯ ಲಕ್ಷಣ ಹೇಳ್ಕೊತ ಹೋದಾಗ 2ನೇ ಓವಿಯೊಳಗೆ ಸಮರ್ಥನಂತಾರ, ದೇವಾಸಿ ಪರಮ ಸಖ್ಯ ಕರಾವೆ ಅಂತ. ಸಖ್ಯ ಭಕ್ತಿ ಒಳಗೆ ಏನಂತಾರರು, ದೇವಾಸಿ ಪರಮ ಸಖ್ಯ ಕರಾವೆ, ಪ್ರೇಮ ಪ್ರೀತಿನೇ ಬಾಂಧಾವೆ, ಆಟವೇ ಭಕ್ತಿ ಈಚೆ ಜಾಣಾವೆ, ಲಕ್ಷಣ ಈಚೆ. 8ನೇ ಭಕ್ತಿಯ ಲಕ್ಷಣ ನಿಮಗೆ ಹೇಳ್ಬೇಕಂದ್ರ, ನೀವು ಆ ಭಗವಂತನ ಜೋಡಿ ಅಥವಾ ಸದ್ಗುರುವಿನ ಜೋಡಿ ಅನನ್ಯವಾಗಿ ಇಂಥ ಒಂದು ಸಖ್ಯ ಒಂದು ಗೆಳತನ ಮಾಡ್ರಿ. ಪ್ರೇಮ ಪ್ರೀತಿನ ಅವನ್ ಹೆಂಗ್ ಮಾಡ್ಬೇಕಂದ್ರೆ, ನೀವು ಅವನ ಮೇಲೆ ಮಾಡುವಂತ ಪ್ರೀತಿಯಿಂದ ಆ ಪ್ರೇಮದ ಋಣದೊಳಗೆ ನಿಮ್ಮ ಋಣದಾಗ ಸಿಕ್ಕಂಗ ಆಗಿರ್ಬೇಕು. ಅಷ್ಟು ಪ್ರೇಮ ನೀವು ಮಾಡ್ರಿ ಭಗವಂತನಿಗಾಗಿ, ಎಲ್ಲಾನು ಅರ್ಪಣೆ ಮಾಡಿ ಅವನ ಪೂರ್ಣ ಏನಪ್ಪಾ ಅಂದ್ರೆ ನಿಮ್ಮ ಪ್ರೇಮದೊಳಗೆ ಅವನು ಕಟ್ಟಿ ಹಾಕಿಬಿಡ್ರಿ ಅಂತಾರ. ಕಟ್ಟಿ ಹಾಕಿ ನೀವು ಅವನು ಇರ್ಲಾರ್ದ ನೀವು ಒಂದು ಕ್ಷಣ ಸಹಿತ ಇರ್ಲಾರ್ದಂತ ಸ್ಥಿತಿ ನಿಮಗೆ ಪ್ರಾಪ್ತ ಆತಂದ್ರ ಇದು ಸಖ್ಯ ಭಕ್ತಿಯ ಲಕ್ಷಣ ನೋಡ್ರಿಪ್ಪ ಅಂತ ಹೇಳಿ ಸಮರ್ಥರು ಈ ಸಖ್ಯ ಭಕ್ತಿಯ ಒಂದು ಇದ್ರಾಗ ಹೇಳ್ತಾರ. ಇನ್ನ 3ನೇ ಓವಿ ಏನ್ ಹೇಳ್ತಾರ ಅವರು, ಹರಿ ದೇವಾಸ ಜಯಾಚಿ ಅತ್ಯಂತ ಪ್ರೀತಿ, आपण वर्तावे तेने ರೀತಿ, ಏನೇ ಕರಿತ ಭಗವಂತಿ ಸಖ್ಯಗಡೇನೆ ಮಸ್ತ ಶ್ರೀರಾಮ್. ಭಗವಂತನನ್ನ ನಿನ್ನ ವಶ ಮಾಡ್ಕೋಬೇಕಾಗಿತ್ತು ಅಂದ್ರ ಮೊದಲ ಅವಂಗೇನು ಪ್ರಿಯ ಆಗ್ಯದ ಅದನ್ನ ನೀ ಮಾಡಂತಾರ. ಭಗವಂತ ಏನ್ ಪ್ರಿಯ ಆಗ್ಯದ ಅದನ್ನ ನೀನು ಮಾಡು. ಆಮೇಲೆ ಅವಂಗೇನ್ ಪ್ರಿಯ ಆಗ್ಯದ ಅದ್ ನಿನಗೂ ಪ್ರಿಯ ಆಗ್ಬೇಕದು. ಭಗವಂತ ಪ್ರೀತಿ ಮೊದಲು ಏನ್ ಪ್ರೇಮ ಬೇಕದ, ಸದ್ಗುರು ಏನ್ ಬೇಕಾಗ್ಯದ ಅನ್ನುವಂಥದ್ದನ್ನ ನೀನು ಮಾಡಿ ಅವಾಗೇನ್ ಬೇಕಾಗ್ಯದ ನಿನಗೂ ಬೇಕಾಗ್ಬೇಕಂತಾರು. ಇಷ್ಟು ಒಂದಕ್ಕೊಂದು ಯಾವಾಗ ಒಂದು ಇದು ತಯಾರಾಗಿ ಬಿಡ್ತಲ್ಲ, ಇದು ಆವಾಗ ನಿಮ್ಮ ಸಖ್ಯತ್ವ ಸಿಗುತ್ತದೆ. ದೇವಾಸ ಜಯಾಚಿ ಅತ್ಯಂತ ಪ್ರೀತಿ, ದೇವರಿಗೆ ಯಾವ್ದು ಪ್ರೀತಿ ಅದ, ಅತ್ಯಂತ ಪ್ರೀತಿ ಯಾವ್ದದ ಅದನ್ನ ಆ ಪ್ರಕಾರ ನೀನು ಮಾಡು. ಆಮೇಲೆ ಹಂಗ್ ಮಾಡೋದ್ರಿಂದ ಭಗವಂತನಿಗೆ ಏನ್ ಪ್ರೀತಿ ಅದ ಅದನ್ನ ನೀನು ಮಾಡು, ಅವಾಗ ಏನ್ ಪ್ರೀತಿ ಅದ ಅದನ್ನ ನಿನ್ನ ಇದ್ರಾಗೂ ಅದನ್ನ ಅಳವಡಿಸ್ಕೋ, ಅದನ್ನ ಮಾಡ್ಕೋತೀರು. ಆಮೇಲೆ ಅದ್ ನಿನ್ನ ಜೀವನದಾಗ ಅಳವಡಿಸ್ಕೋ. ಇಬ್ಬರಿಗೂ ಪ್ರೀತಿ ಏನಿರ್ಬೇಕು, ಒಂದೇ ಟೈಪ್ ಆಗಿರ್ಬೇಕು. ಹಂಗಾಗಿ ನೀನು ಅವಾಗ ನಿಮಗ್ ಸಖ್ಯತ್ವ ಆಗ್ತದ. ಹಂಗಾದ್ರೆ ಭಗವಂತ ಏನು ಪ್ರೀತಿ ಅದ ಅನ್ನುವಂಥದ್ದು ನಮಗ್ ಗೊತ್ತು. ಈಗ ಏನಾಗಿದೆ ಏನಾಗ್ತಂದ್ರ ನಾವು ಸದ್ಗುರುಗಳ ಭಕ್ತಿ ಮಾಡ್ತೇವೆ ಖರೆ, ನಮಗ್ ಯಾವ್ದು ಪ್ರೀತಿ ಅದ ಅದನ್ನ ಮಾಡ್ತೇವೆ. ಇದು ಸಖ್ಯ ಭಕ್ತಿಯ ಲಕ್ಷಣ ಅಲ್ಲ ಅಂತಾರೆ. ವಾಸ್ತವಿಕವಾಗಿ ಭಕ್ತನ ಲಕ್ಷಣ ಅಲ್ಲ. ಭಕ್ತ ಭಗವಂತನ ಪ್ರೀತ್ಯರ್ಥವಾಗಿ ಇದನ್ನೆಲ್ಲ ಮಾಡ್ಬೇಕಾಗ್ಯದ. ಭಗವಂತನ ಸಂತೋಷಕ್ಕಾಗಿ ನಾವೆಲ್ಲರೂ ಸದ್ಗುರುವಿನ ಒಂದು ಭಕ್ತಿ ಮಾಡಬೇಕಾಗ್ಯದ, ಮಹಾಸ್ವಾಮಿಯ ಭಕ್ತಿ ಮಾಡಬೇಕಾಗ್ಯದ. ಅಂದಾಗ ಅವಾಗೇನು ಪ್ರೀತಿ ಅದ ಅನ್ನುವಂಥದ್ದು ನಮಗ್ ಗೊತ್ತಾಗ್ಬೇಕಲ್ಲ. ಹಂಗಾರ ಅವಾಗೇನು ಪ್ರೀತಿ ಅದ ಅನ್ನುವಂತ ಮಾತನ್ನ 4ನೇ ಓವಿಯೊಳಗೆ ಸಮರ್ಥರಂತಾರ, ಭಕ್ತಿ ಭಾವ आणि भजन निरूपण कथा कीर्तन प्रेमळ भक्ताचे गायन आवडे देवा. ಏನೇನು ಸೇರ್ತಾವ ಭಗವಂತಗ? ಭಕ್ತಿ, ಭಾವ ಮತ್ತು ಭಜನ
ಅದರ ಜೊತೆ ನಿರೂಪಣ ಮತ್ತ ಕಥಾ ಪ್ರವಚನ ಕೀರ್ತನ, ಆಮೇಲೆ ಪ್ರೇಮಳ ಭಕ್ತಾಚೆ ಗಾಯನ, ಅಂತ ಒಂದು ಪ್ರೇಮಿ ಭಕ್ತರ ಒಂದು ಗಾಯನ ಹಾಡುಗಳು ಅಭಂಗಗಳು ಇವೆಲ್ಲ ಭಗವಂತಗ ಸೇರ್ತಾವ ಅಂತಾರವ್ರು. ಅಂದ್ರ ಭಕ್ತಿ ಭಗವಂತಗಂತರೂ ಭಗವಂತ ಭಕ್ತಿಗಾಗಿ ಹಂಬಲಿಸ್ಲಿಕ್ಕತ್ತಾನ. ಆದ್ರೆ ಬರೇ ಭಕ್ತಿ ಅವಾಗ ಬೇಕಾಗುವುದಿಲ್ಲ, ಭಾವ ತುಂಬಿದ ಭಕ್ತಿ ಬೇಕಂತಾರ. ಭಕ್ತಿ ಅಂದ್ರೆ ಪ್ರೇಮ ಮಾಡುದು. ಆಮೇಲೆ ಭಾವ ತುಂಬಿದ ಪ್ರೇಮ ಹೆಂಗಿರ್ತದ ಅಂದ್ರ ಸದ್ಯಕ್ಕೆ ನಮ್ಮ ಕಣ್ಣೆದುರಿಗೆ ಇರುದಿಲ್ಲ. ಈಗ ಮಹಾಸ್ವಾಮಿಗಳು ನಾವು ನೋಡಿಲ್ಲ, ಆದ್ರೂ ಸಹಿತ ಮಹಾಸ್ವಾಮಿ ಇದ್ದಾರ ಅನ್ನುವಂಥದ್ದು ತಿಳ್ಕೊಂಡು ನಾವೇನು ಪ್ರೇಮ ಮಾಡ್ತೀವಲ್ಲ, ಇದು ಭಾವ. ಇದ್ದಾರ ಅಂತ ತಿಳ್ಕೊಂಡು ಅವ್ರ ಮೇಲೆ ಭಯ ಭಕ್ತಿ ನಮ್ಮಲ್ಲಿ ನಿರ್ಮಾಣ ಆಗ್ಲಿಕ್ಕತ್ತು ಅಂದ್ರ ಇದು ಭಾವ ತುಂಬಿದ ಭಕ್ತಿ ಅನಿಸ್ಬೋದು. ಈ ಭಾವ ತುಂಬಿ ಯಾರು ಭಕ್ತಿ ಮಾಡ್ತಿರ್ತಾರೆ, ಈಗ ಪಾಂಡುರಂಗನ ಒಂದು ಮೂರ್ತಿ ನೋಡೇ ಎಲ್ಲರೂ ಇಷ್ಟು ಭಕ್ತಿ ಮಾಡ್ಲಿಕ್ಕತ್ತಾರ. ಅವನ ಒಂದು ಏನಪ್ಪಾ ಅಂದ್ರ ಕೀರ್ತಿಯನ್ನು ಕೇಳೇ ಅವನ ಮೇಲೆ ಎಷ್ಟೊಂದು ಭಾವ ತುಂಬಿದ ಭಕ್ತಿ ಮಾಡ್ಲಿಕ್ಕತ್ತಾರ. ಕೋಟ್ಯಾವಧಿ ಜನರು ಪಾಂಡುರಂಗನ ಎದುರಿಗೆ ಉಳ್ಳಾಡ್ಲಿಕ್ಕತ್ತಾರ. ಅವನಿಗಾಗಿ ಪ್ರಪಂಚ ಈ ಪಂಚ ಬಿಟ್ಟು ದಿಂಡಿ ಪಾದಯಾತ್ರೆಗಳನ್ನು ಮಾಡ್ತಾರ. ಮಹಾಸ್ವಾಮಿಗಾಗಿ ಎಷ್ಟೊಂದು ದಿಂಡಿ ಎಷ್ಟೊಂದು ಪಾದಯಾತ್ರೆ ನಾನು ನೋಡ್ಲಿಕ್ಕತ್ತನೀಗ. ಎಷ್ಟಪ್ಪ ಏನಪ್ಪ ಇವ್ರ ಭಕ್ತಿ ಇವ್ರದು ಅನ್ನುವಂಗ ಅನಿಸ್ತದ. ವಯಸ್ಸಾದ್ರೂ ಸಹಿತ ಅವರೆಲ್ಲ ಏನಪ್ಪಾ ಅಂದ್ರೆ ತಮ್ಮನ್ನು ತಾವು ಮಹಾಸ್ವಾಮಿಯ ಭಕ್ತಿ ಅವ್ರ ಕೀರ್ತಿ ಬೆಳೆಸೋ ಮಂದಿ ಎಷ್ಟೊಂದು ತೊಡಸ್ಕೊಂಡಾರ. ಅಗಡಿ ಆನಂದವನದೊಳಗೆ ಶೇಷಾಚಲ ಸದ್ಗುರುಗಳ ಕೀರ್ತಿ ಬೆಳೆಸೋ ಸಂಬಂಧ ಎಷ್ಟು ವಿಶ್ವನಾಥ್ ಚಕ್ರವರ್ತಿ ಅವರು ಪ್ರಯತ್ನ ನಡೆಸ್ಯಾರ. ಇವನ್ನೆಲ್ಲ ನೋಡಿದ ಕೂಡಲೇ ಅನ್ಸಿಬಿಡ್ತದ, ಎಷ್ಟರೇ ಭಾವಿ ಇರ್ಬೇಕಪ್ಪ ಅವ್ರದು, ಎಷ್ಟರೇ ಪ್ರತಿ ಕ್ಷಣನೂ ಆ ಭಕ್ತಿಗಾಗಿ ಆ ಮಹಾಸ್ವಾಮಿಯ ಭಕ್ತಿಗಾಗಿ ಇವರೆಲ್ಲ ದುಡಿಲಿಕ್ಕತ್ತಾರಲ್ಲ ಅಂತ ನಮಗ ಮಾಡಿದು ಅನಿಸ್ತ. ಹಂಗ ಭಾವ, ಈ ಭಾವ ನಮ್ಮಲ್ಲಿ ಆ ಭಕ್ತನಂತೇಳಿ ಬೇಕಂತಾರ ಅವ್ರು. ಈಗ ಎದುರಿಗೆ ಇದ್ರಷ್ಟೇ ಅಂತಲ್ಲ, ಇಲ್ಲಂದ್ರು ಸಹಿತ ಇದ್ದಾರ ಅಂತ ತಿಳ್ಕೊಂಡ ಅಷ್ಟೊಂದು ಎಲ್ಲಾ ಕಡೆ ಇದ್ದಾರ ಅಂತ ತಿಳ್ಕೋದು ಇನ್ನ ಹೆಚ್ಚಿನ ಭಾವ ಅದು. ಈಗ ಮಹಾಸ್ವಾಮಿಯೇ ಕ್ಷೇತ್ರದೊಳಗಿದ್ದಾರ ಅಂತ ತಿಳ್ಕೋದು ಒಂದು ರೀತಿ ಆದ್ರ, ಎಲ್ಲರ ಹೃದಯದೊಳಗೂ ಮಹಾಸ್ವಾಮಿ ಕೂತಾನಂತ ತಿಳ್ಕೊಂಡು ಎಲ್ಲರನ್ನೂ ಏನಪ್ಪಾ ಅಂದ್ರ ಅಷ್ಟೊಂದು ನಿಷ್ಕಲ್ಮಶ ಹೃದಯದಿಂದ ಪ್ರೇಮ ಮಾಡುವಂತ ಸ್ಥಿತಿ ಏನದಲ್ಲ, ಇದು ಭಾವದ ಒಂದು ಪರಾಕಾಷ್ಠತೆ. ಇನ್ನ ಭಜನ ಒಳಗ ಭಜನ ಅಂದ ಕೂಡಲೇ ತಗೊಂಡು ಭಜನೆ ಮಾಡೋದೇ ಭಜನ ಅಲ್ಲ. ಭಜನ ಅಂದ್ರೆ ಅದ್ರಾಗ ನಾಮಸ್ಮರಣೆ ಬರ್ತದ, ಗ್ರಂಥ ವಾಚನ ಬರ್ತದ, ಶ್ರವಣ ಮಾಡುದು ಬರ್ತದ, ಕೀರ್ತನ ಮಾಡುದು ಬರ್ತದ, ಆಮೇಲೆ ಭಗವಂತನ ಸೇವಾದಿಗಳನ್ನು ಮಾಡುದು ಸಹಿತ ಭಜನದೊಳಗೆ ಬರ್ತದ, ತೀರ್ಥಯಾತ್ರೆಗಳನ್ನೇನು ಪಾದಯಾತ್ರೆಗಳನ್ನು ಮಾಡುದು ಸಹಿತ ಭಜನದೊಳಗೆ ಬರ್ತದ. ಇವೆಲ್ಲ ಏನದಲ್ಲ ಭಜನದೊಳಗೆ ಬರ್ತದ. ಹಿಂಗೆಲ್ಲ ಮಾಡುವಂತ ಭಕ್ತನ ಮ್ಯಾಲೆ ಭಗವಂತ ಅದು ಹಿಂಗ್ ಮಾಡೋದ್ರಿಂದ ಸಖ್ಯತ್ವ ಅಂದ್ರ ಭಗವಂತನ ಸಾಮೀಪ್ಯಕ್ಕೆ ಹೋಗ್ತೇವೆ ನಾವು. ಭಗವಂತನನ್ನ ಅರಿಲಿಕ್ಕೆ ಅಗದಿ ಸಮೀಪದಾಗ ಹೋಗಿ ನಾವು ಅರಿತೇವು. ನಾವ್ ಎಷ್ಟು ಭಗವಂತನ ಸಮೀಪ ಹೋಗ್ತೇವೋ ಅಷ್ಟು ಭಗವಂತ ನಮ್ಮ ಬಿಟ್ಟು ಇರ್ಲಾರ್ದಂಗ ಅವನ ಸ್ಥಿತಿ ಆಗ್ಲಿಕ್ಕೆ ಶುರು ಮಾಡ್ತದ. ಇದೇ ಸಖ್ಯ ಭಕ್ತಿಯ ಒಂದು ಲಕ್ಷಣ ಅಂತಾರೆ. ಇಷ್ಟ ಆಮೇಲೆ ನಿರೂಪಣ ಅಂದ್ರೆ ಏನು, ಒಂದು ತತ್ವ ಚಿಂತನದ ಬಗ್ಗೆ, ಮಹಾತ್ಮರ ಹೇಳಿದಂತಹ ಒಂದು ತತ್ವ ವಿಚಾರಗಳ ಬಗ್ಗೆ, ಜ್ಞಾನ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮಾಡುವುದು, ಅಥವಾ ಅವನ್ನ ಏನಪ್ಪಾ ಅಂದ್ರೆ ಪ್ರವಚನಾದಿಗಳ ರೂಪದಿಂದ ಹೇಳುವುದು, ಇವೆಲ್ಲ ನಿರೂಪಣ ಅನ್ಸ್ಕೋತಾವ. ಆಮೇಲೆ ಭಗವಂತನ ಕಥಾ, ಭಗವಂತ ಅವತಾರ ತೊಟ್ಕೊಂಡು ಬಂದಾಗ ಮಾಡಿದಂತಹ ಲೀಲೆಗಳನ್ನ, ಈಗ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಾಗಿರ್ಬೋದು, ಭಾವಸಾಯಿ ಮಹಾರಾಜರಾಗಿರ್ಬೋದು, ರಾಮಚಂದ್ರರಾವ್ ಮಹಾರಾಜರಾಗಿರ್ಬೋದು, ಆಮೇಲೆ ಮಹಾಸ್ವಾಮಿಗಳ ದಾಸ ರಾಜಾರಾಮ್ ಮಹಾರಾಜರು, ಶೇಷಾಚಲ ಸದ್ಗುರುಗಳು, ಇವರೆಲ್ಲ ನಾರಾಯಣ ಭಗವಾನ್ ಮಹಾರಾಜರು, ಇವರೆಲ್ಲರೂ ಏನಪ್ಪಾ ತಮ್ಮ ಅವತಾರ ಕಾರ್ಯದಾಗ ಮಾಡಿದಂತ ಲೀಲೆಗಳನ್ನು ಕೊಂಡಾಡುವುದೇನದಲ್ಲ, ಅವ್ರ ಕಥೆಯನ್ನ ನಾವು ಏನಪ್ಪಾ ಅಂದ್ರ ಶ್ರೋತೃಗಳಿಗೆ ತಿಳಿಸುವುದೇನದಲ್ಲ, ಇನ್ ಹೆಚ್ಚು ಮಾಡೋದ್ರಿಂದ ಸಖ್ಯ ಭಕ್ತಿಯವರೆಗೆ ನಾವು ಹೋಗಿ ಮುಟ್ಲಿಕ್ಕೆ ಇವೊಂದೆಲ್ಲ ಮಾರ್ಗಗಳಂತಾರು. ಇನ್ನು ಕೀರ್ತನ ಮಾಡುದು, ಕೀರ್ತನ ಅಂತರೂ ಭಗವಂತ ಕೀರ್ತನ ಬಗ್ಗೆ ಎಷ್ಟು ಪ್ರೇಮ ಇದ್ದಾನಂದ್ರ, ಕೀರ್ತನ ಈ ಕಲಿಯುಗದೊಳಗ ಕೀರ್ತನ ಭಕ್ತಿನೇ ಇಷ್ಟೊಂದು ಶ್ರೇಷ್ಠದ. ಅದು ವಾರ್ಕರಿ ಒಳಗೆ ನಾವು ನೋಡಿದ ಗೊತ್ತಾಗ್ತದೆ. ಕೀರ್ತನಕ್ಕೆ ಇಷ್ಟೊಂದು ಒಂದು ವಿಶೇಷ ಕೀರ್ತನದಾಗ ಅದ. ನವರಸದ ಒಂದು ಕೂಡಿದ
ಕೂಡಿ ಭಗವಂತನ ಒಂದು ಗುಣಗಾನ ಮಾಡುವಂತಹ ಒಂದು ಸಾಧನೆ ಯಾವುದಂದ್ರೆ ಅದು ಕೀರ್ತನ. ಅಲ್ಲಿ ರಾಗ ತಾಳ 9 ವಿಧದ ಏನಪ್ಪಾ ಅಂದ್ರ ರಸಗಳು, ನವರಸಗಳಲ್ಲಿ ಉಕ್ಕಿ ಹರಿತಿರ್ತಾವ. ಅಂತದ್ರೊಳಗ ಏನಪ್ಪಾ ಅಂದ್ರೆ ನಾಮಘೋಷ ಇವನ್ನೆಲ್ಲ ಏನಪ್ಪಾ ಅಂದ್ರೆ ಕೀರ್ತನದೊಳಗೆ ಇಷ್ಟೊಂದು ಒಂದು ರುಚಿ ಇರ್ತದ. ಕೀರ್ತನ ಈ ಕಲಿಯುಗದೊಳಗ ಜನರನ್ನ, ಸಾಮಾನ್ಯ ಜನರನ್ನು ಸಹಿತ ಭಗವಂತನ ಭಕ್ತಿಗೆ ಎಳೆದು ತರುವಂತ ಯಾವ್ದಾದ್ರು ಸಾಧನೆ ಇದ್ರೆ ಅದು ಕೀರ್ತನ. ಅಂತ ಕೀರ್ತನ ಭಗವಂತಗ ಎಲ್ಲಿ ಕೀರ್ತನ ನಡೆದಿರ್ತದ ಅಲ್ಲಿ ಭಗವಂತ ಅಲ್ಲಿ ತಾನೇ ನಿಂತಿರ್ತಾನ. ನಾಹಂ ವಸಾಮಿ ವೈಕುಂಠೆ ನಾಹಂ ಏನಂದ್ರ ನಾ ಭಕ್ತರ ಹೃದಯದೊಳಗೂ ಸಹಿತ ಇಲ್ಲ ಅಂತಾನೆ ಕೃಷ್ಣ ಪರಮಾತ್ಮ. ಎಲ್ಲಿ ನನ್ನ ಕೀರ್ತನ, ನನ್ನ ಗುಣಗಾನ ಮಾಡುವಂತಹ ಭಾವ ತುಂಬಿ ಮಾಡುವಂತಹ ಭಕ್ತರಿದ್ದಾರಲ್ಲ ಆ ಒಂದು ಸಭಾದೊಳಗೆ ನಾನು ಅಲ್ಲಿ ನಿಂತಿರ್ತೀನಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನ. ಹಂಗ ಪ್ರೇಮಳ ಭಕ್ತಾಚೆ ಗಾಯನ, ಇನ್ನ ಹಾಡುಗಳು, ರಾಗ, ಆಮೇಲೆ ಅಭಂಗಗಳು ಅನ್ನೋದು, ದಾಸರ ಪದಗಳು ಅನ್ನೋದು, ವಚನಗಳನ್ನ ಅನ್ನೋದು, ಇವೆಲ್ಲ ಏನಪ್ಪಾ ಅಂದ್ರೆ ಅಗದಿ ಏನಪ್ಪಾ ಅಂದ್ರೆ ತಾಳ ರಾಗ ಸ್ವರಾದಿಗಳನ್ನು ಕೂಡಿಸ್ಕೊಂಡು ಅಗದಿ ಭಾವ ತುಂಬಿ ಅನ್ನುವಂಥದ್ದು ಭಗವಂತಗೆ ಸೇರ್ತಾವ. ಇವು ಭಗವಂತಗೆ ಸೇರ್ತಾವಂದ್ರ ಇವು ನಮಗೂ ಸೇರ್ಬೇಕಂತಾರ. ಸಖ್ಯ ಭಕ್ತಿ ನಿಮಗೆ ಗಡಿಸ್ಬೇಕಾದ್ರೆ ಭಗವಂತಗೆ ಸೇರ್ತಾವ. ಆದ್ರೆ ನಮ್ಮಲ್ಲಿ ಏನಾಗ್ಬಿಡ್ತದ, ಇವು ಎಲ್ಲರಿಗೂ ಸೇರುದಿಲ್ಲ. ಕೆಲವೊಬ್ಬರಿಗೆ ಪ್ರವಚನ ಸೇರುದಿಲ್ಲ, ಕೆಲವೊಬ್ಬರಿಗೆ ಕೀರ್ತನ ಸೇರುದಿಲ್ಲ, ಕೆಲವೊಬ್ಬರಿಗೆ ಮತ್ತೇನೇನೋ ಸೇರುದಿಲ್ಲ. ಈ ಸೇರ್ಲಾರ್ದಂಥದ್ದಲ್ಲ, ಎಲ್ಲನೂ ಅವಾಗೇನ್ ಸೇರ್ತದ ಅದು ನಮಗ್ ಸೇರಬೇಕು. ಅವಾಗ ಯಾವ್ದು ಮನಸ್ಸದಲ್ಲ ಅದು ನಮಗೂ ಮನಸ್ಸಿಗೆ ಬರಬೇಕು. ಅವ ಎದಕ್ಕಾಗಿ ಹಂಬಲಿಸ್ತಾನ ಅದಕ್ಕಾಗಿ ನಾವು ಹಂಬಲಿಸ್ಬೇಕು. ಇದು ಸಖ್ಯ ಭಕ್ತಿಯ ಒಂದ ಪ್ರಕಾರದೊಳಗ ಬರ್ತದ ಅನ್ನುವಂತ ಮಾತ ಸಮರ್ಥ ಹೇಳ್ತಾರ. ಅದಕ್ಕೆ ಅವ್ರ ಏನಂದ್ರು, ಆಪಣ ತೈಸೇಚಿ ಬರ್ತಾವೆ, ನೀವು ಹಂಗೆ ಮಾಡ್ರಿ. ಆಪಣಾಸಿ ತೇಚ ಒಡಾವೆ, ನಮಗೂ ಸಹಿತ ಅದೇ ಬೇಕನ್ನಿಸ್ಬೇಕು. ಮನಸಾರಿಕೆ ಹೋತ ಸ್ವಭಾವ ಸಖ್ಯಗಡೆ ನೇಮಸ್ತ. ಅವನ ಮನಸ್ಸ ನಮ್ಮ ಮನಸ್ಸ ಒಂದೇ ರೀತಿ ಹಂಬಲು ಮಾಡ್ಲಿಕ್ಕತ್ತು ಅಂದ್ರ ಅವಾಗ ಭಗವಂತ ಮತ್ತು ಭಕ್ತ ಇವ್ರ ನಡು ಸಖ್ಯತ್ವ ಗಡೇಸದ ಅಥವಾ ಸಖ್ಯತ್ವ ಗಡೋಸದ, ಸಖ್ಯತ್ವ ಅಲ್ಲೇ ಉದಯ ಆಗ್ಯದ, ಸಖ್ಯ ಭಕ್ತಿ ಪ್ರಾಪ್ತ ಆಗ್ಯದ ಅಂತೇಳಿ ನಾವು ತಿಳ್ಕೋಬೇಕು. ಅವಂಗೊಂದ್ ಸೇರ್ತದ, ನಮಗೊಂದ್ ಸೇರುದಿಲ್ಲ. ಕೆಲವೊಬ್ಬರಿಗೆ ಭಗವಂತಗೆ ಸೇರಿದ್ರೆ ನಮಗ್ ಸೇರ್ತಂತ ಆಗ್ಬೇಕಾರೆ, ಮತ್ ಕೆಲವೊಬ್ಬರಿಗೆ ಕೆಲವೊಂದು ಸೇರುದಿಲ್ಲ. ಯಾಕಂದ್ರ ಇದು ಭಗವಂತಗೆ ಸೇರಿದ್ದು ನಮಗೂ ಸೇರ್ಬೇಕು ಅನ್ನುವಂತ ಒಂದು ಸಖ್ಯ ಭಕ್ತಿಯ ಲಕ್ಷಣ ಅವ್ರಿಗೆ ಗೊತ್ತಿರುವುದಿಲ್ಲ. ಇರ್ಲಿ. ಇನ್ನ 6ನೇ ಓವಿಯೊಳಗೆ ಸಮರ್ಥರಂತಾರ, ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೂಡುವುದೇನೆ. ಇದೊಂದು ಬಹಳ ವಿಶೇಷ. ಅನನ್ಯ ಭಾವೇ ಜೀವಿ ಪ್ರಾಣಿ ಶರೀರತಿ ವೇಚಾವೆ ಅಂತ. ದೇವಾಚ ಸಖ್ಯತ್ವ ಕಾರಣ ಆ ಸದ್ಗುರುಗಳ ಭಗವಂತನ ಮಹಾಸ್ವಾಮಿಯ ಒಂದ ಪ್ರೇಮವನ್ನ ಗಳಿಸೋ ಸಂಬಂಧ, ಅವನ ಸಾಮೀಪ್ಯಕ್ಕೆ ಹೋಗುವ ಸಂಬಂಧ, ಅವನ ಒಂದ ಸಖ್ಯತ್ವ ನಾವು ಗಳಿಸೋ ಸಂಬಂಧ ಆಪುಲೆ ಸೌಖ್ಯ ಸೋಡುವುದೇನೆ. ನಮ್ಮ ಶರೀರ ಗಿರೀರ ಇವು ಯಾವುದು ಒಟ್ಟ ನಮ್ಮ 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 ಸೌಖ್ಯ ಸುಖ ಅನ್ನುವಂಥದ್ದೇನದಲ್ಲ ಅದನ್ನ ಬಿಡಬೇಕಂತ. ನಮಗ್ ಸುಖ ಅಂದ್ರೇನು, ದೇಹ ಬುದ್ಧಿ ಹಿಡ್ಕೊಂಡೇವಂದ್ರು ದೇಹ ಸಂಬಂಧ ನಮಗೆ ಎಲ್ಲನೂ ಬೇಕನ್ನಿಸ್ತದ. ಅದು ಬೇಕು, ತಿನ್ನೋದು, ಉಣುದು, ಉಡುದು, ತೊಡುದು, ಪ್ರತಿಯೊಂದು ಅಧಿಕಾರ, ಅಂತಸ್ತ, ಆಮೇಲೆ ಪ್ರತಿಷ್ಠ, ಇವೆಲ್ಲ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳು. ಇವೆಲ್ಲ ಬೇಕನ್ನಿಸ್ತಾವ. ಇವಲ್ಲ, ಇವನ್ನ ನಾವು ಇವನ್ ಬಿಟ್ಟು ಬಿಡ್ಬೇಕಂತಾರ. ಇವನ್ ಯಾವನು ಅಪೇಕ್ಷೆ ಮಾಡಬಾರ್ದು. ಕೇವಲ ಸದ್ಗುರುನಾಥನ ಸಂತೋಷ, ಕೇವಲ ಭಗವಂತನ ಒಂದು ಸಂತೋಷನೇ ನನ್ನ ಸಂತೋಷ ಅಂತ ತಿಳ್ಕೊಂಡ ಸಂಬಂಧ ನಮ್ಮ ಸುಖ ಬಿಡ್ಬೇಕಂತಾರೆ. ಇವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಪ್ರಪಂಚ ನೋಡ್ರಿ, ಆಗಿ ಹೋದಂಥವ್ರು ಇವನ್ನೆಲ್ಲ ತುಕಾರಾಮ್ ಮಹಾರಾಜರು ನೋಡ್ರಿ, ಪ್ರಪಂಚದ ಕಡೆ ಲಕ್ಷ್ಯ ಕೊಡ್ಲಾರ್ದ ಪಾಂಡುರಂಗನ ಸಂಬಂಧೇ ತಮ್ಮ ಏನಪ್ಪಾ ಅಂದ್ರ ಎಷ್ಟೊಂದು ಅವ್ರಿಗೆ ಅದ್ರ ಚಟ ಆಗಿತ್ತಂದ್ರ, ಜಾಗೃತಿ ಸ್ವಪ್ನಿ ಪಾಂಡುರಂಗ, ಪಾಂಡುರಂಗ ಧ್ಯಾನಿ, ಪಾಂಡುರಂಗ ಮನಿ, ಜಾಗೃತಿ ಸ್ವಪ್ನಿ ಪಾಂಡುರಂಗ, ಪಡಿಲೆ ಒಡನ ಇಂದ್ರಿಯಾ ಸಕಳ. ತುಕಾರಾಮ್ ಮಹಾರಾಜರ ಸ್ಥಿತಿ ಹೆಂಗಾಗಿತ್ತಂದ್ರ ಅವ್ರ ಇಂದ್ರಿಯಗಳಿಗೆಲ್ಲ ಚಟ ಬಿದ್ದಂಗಾಗಿತ್ತಂತ. ಪಡಿಲೆ ಒಳನ ಇಂದ್ರಿಯ ಸಕಳ ಭಾವತು ನಿರಾಳನ ಹಿದುಜ, ಪಾಂಡುರಂಗ ಧ್ಯಾನಿ, ಪಾಂಡುರಂಗ ಮನಿ, ಆಣಿಕ ದುಸರೆ ಮಜನಾಹಿ ಆತ. ನನಗೆ ಇದು ಬೆಟ್ಟ ಆ ಪಾಂಡುರಂಗನ ಒಂದು ಸಖ್ಯತ್ವ, ಪಾಂಡುರಂಗನ ನಾಮ,
ಪಾಂಡುರಂಗನ ಗುಣಗಾನ, ಪಾಂಡುರಂಗನ ಒಂದು ಲೀಲೆಗಳ ಕೀರ್ತನ, ಇದು ಬಿಟ್ಟು ನನಗೆ ಏನೇನು ಬೇಡ, ಆಣಿಕ ದೂಸರೆ ಮತ್ಯಾವುದು ಬೇಡ ಅಂತನ್ನುವಂತ ಸ್ಥಿತಿ. ಅದಕ್ಕೆ ಇದೇನಂತಾರ, ಆಪುಲೆ ಸೌಖ್ಯ ಸೋಡು ನಿದೇನೆ, ಅನನ್ಯ ಭಾವೇ ಜೀವೇ ಪ್ರಾಣಿ ಶರೀರತೆ. ಇಷ್ಟೊಂದು ಅನನ್ಯ ಭಾವದಿಂದ ನಾವು ಅಂದ್ರೆ ಏನು, ಭಗವಂತನ ಭಕ್ತಿ ಮಾಡ್ಬೇಕಂದ್ರೆ ಅದ್ರ ಸಂಬಂಧ ಪ್ರಸಂಗ ಬಂದ್ರ ನಮ್ಮ ಶರೀರ ಪ್ರಾಣ ಎಲ್ಲನೂ ಸಹಿತ ಭಗವಂತನಿಗಾಗಿ ಅರ್ಪಣೆ ಮಾಡ್ಲಿಕ್ಕೆ ತಯಾರಾಗಬೇಕು. ಹಿಂಗ್ ಮಾಡಿದಾಗ ಮಾತ್ರ ಸಖ್ಯತ್ವ ಅನ್ನುವಂಥದ್ದು ಆ ಭಕ್ತಿಗೆ ಹೋಗಿ ನಾವು ಮುಟ್ಲಿಕ್ಕೆ ಸಾಧ್ಯದ. ಅಲ್ಲಿ ಮುಟ್ಲಾರ್ದ ನಾವು ಇದಕ್ಕೆ ಏನಪ್ಪಾ ಅಂದ್ರೆ ಆತ್ಮ ನಿವೇದನಕ್ಕೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ ಅವರು. ಇವೆಲ್ಲ ಒಂದೊಂದು ಅದಕ್ಕೆ ಮೊದಲು ಶ್ರವಣ ಸರಿಯಾಗಿ ಮಾಡ್ಬೇಕಂತಾರ ಜ್ಞಾನಿಗಳೇನಂತಾರ, ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ. ಕಾಕಣಿಕೆ ರಾಮಾಚಾರ್ಯ ಆದ್ರು ಅದನ್ನೇ ಹೇಳಿದ್ರು, ಮೊದಲು ಚಂದಗೆ ಶ್ರವಣ ಮಾಡು. ಏನೇನು ಶ್ರವಣ ಮಾಡು? ಭಗವಂತನ ಎಲ್ಲಾ ಲೀಲೆಗಳನ್ನ ಶ್ರವಣ ಮಾಡು, ಭಗವಂತ ಮಾಡಿದಂತಹ ಭಕ್ತರನ್ನ ಮಾಡಿದಂತಹ ಪ್ರೇಮವನ್ನ ಇದು ಮಾಡು, ಭಗವಂತನ ಒಂದು ಏನಪ್ಪಾ ಅಂದ್ರ ಅವನ ಕರ್ತೃತ್ವ ಎಂತದ, ಅವನ ಸಾಮರ್ಥ್ಯ ಎಂತದ, ಇವನ್ನೆಲ್ಲ ಶ್ರವಣ ಮಾಡು. ಸದ್ಗುರು ಮತ್ತು ಭಗವಂತನೇ ಸದ್ಗುರು ಅನ್ನುವಂತ ನಿನಗೆ ತಿಳಿಬೇಕಾಗಿತ್ತು ಅಂದ್ರ ಶ್ರವಣ ಮಾಡಂತಾರ ಅವ್ರು. ಇಲ್ಲಿಕ್ಕಂದ್ರೆ ಸದ್ಗುರು ಒಬ್ಬ ಬೇರೆನೆ, ಭಗವಂತ ಒಬ್ಬ ಬೇರೆನೆ ಆಗ್ತದೆ. ಸದ್ಗುರುವಿನನ್ನ ನೀವು ದೇವ್ರನ್ನ ತಿಳಿಲಿಕ್ಕೆ ಆಗುದಿಲ್ಲ. ಸದ್ಗುರುವಿನ ಮನುಷ್ಯನೇ ಅಂತ ತಿಳಿಯೋದಾಗ್ತದ, ದೇವ್ರು ಬೇರೆ ಇದ್ದಾನನ್ನುವಂತ ತಿಳಿಯೋದಾಗ್ತದೆ. ಅದಕ್ಕೆ ಇವೆಲ್ಲ ಶ್ರವಣ ಮಾಡ್ರಿ. ಶ್ರವಣ ಮಾಡಿ ಆ ಭಗವಂತನ ನಾಮದ ಒಂದು ಮಹಿಮೆಯನ್ನು ಶ್ರವಣ ಮಾಡ್ರಿ. ಆ ಸದ್ಗುರುನಾಥನಿಂದ ಸಿಕ್ಕಂತಹ ಉಪದೇಶ ಅನುಗ್ರಹ ಆದಂತಹ ಆ ನಾಮ ಮಂತ್ರದ ಮಹಿಮೆಯನ್ನು ಶ್ರವಣ ಮಾಡ್ರಿ. ಈಗ ಮಹಾಸ್ವಾಮಿಯ ನಾಮ 4 ಅಕ್ಷರದ ಚಿದಂಬರ ಅನ್ನುವಂತ ನಾಮದ ಮಹಿಮೆ ಏನದ ಅನ್ನುವಂಥದ್ದನ್ನ ನಾವೆಲ್ಲರೂ ಈಗ ರಾಜಾರಾಮ್ ಮಹಾರಾಜರ ಅಭಂಗದಾಗ ಆಗಲಿ, ಆಮೇಲೆ ವಿಠಾಬಾಯಿ ಅವರ ಅಭಂಗದಾಗ ಇವನ್ನೆಲ್ಲ ನೋಡ್ತೀವಿ. ಇದೆಲ್ಲನೂ ನಾವು ಚಂದಗೆ ಶ್ರವಣ ಮಾಡಿದ್ರೆ ಮಾತ್ರ ಮಹಾಸ್ವಾಮಿ ಬಗ್ಗೆ ನಮ್ಮ ಹೃದಯದೊಳಗೆ ಭಕ್ತಿ ಪೂರ್ಣ ಗಟ್ಟಿಯಾಗಿ ಉಳಿತದ. ಇಲ್ಲ ಬರೇ ಮಹಾಸ್ವಾಮಿ ಮತ್ತು ಬಡ ಬ್ರಾಹ್ಮಣ ಅನ್ನುವಂಥದ್ದೇನೆ ನಮ್ಮಂತಲ್ಲಿ ಉಳಿತದ ಹೊರತಾಗಿ ಅವನೇ ಏನಪ್ಪಾ ಅಂದ್ರೆ ಪೂರ್ಣ ಪರಬ್ರಹ್ಮ ಅನ್ನುವಂಥದ್ದು ನಮಗೆ ತಿಳಿದಿಲ್ಲ. ಅದಕ್ಕೆ ಶ್ರವಣ ಮಾಡ್ರಿ. ಶ್ರವಣ ಮಾಡಿದ ಮೇಲೆ ಕೀರ್ತನ ಮಾಡ್ರಿ, ಅವನ ಗುಣಗಾನವನ್ನು ಮಾಡ್ರಿ. ಏನು ಆಮೇಲೆ ಹಿಂಗ ಈ ಒಂದೊಂದೊಂದೊಂದು ಭಕ್ತಿ ಮಾಡ್ಕೊತ ಹೋದಾಗ ಮಾತ್ರ ಅರ್ಚನೆ ಮಾಡ್ರಿ, ವಂದನ ಮಾಡ್ರಿ, ದಾಸ್ಯ ಭಕ್ತಿ ಸೇವಾ ಮಾಡ್ರಿ. ಆವಾಗ ಸಖ್ಯ ಭಕ್ತಿಗೆ ಹೋಗಿ ಮೂಡ್ತದ. ಅವಾಗ ಅನನ್ಯ ಭಾವೇ ಜೀವೇ ಪ್ರಾಣಿ. ನೀವು ಭಗವಂತನಿಗಾಗಿ ಆ ಸದ್ಗುರುವಿನಾಗಿ ಅನನ್ಯ ಭಾವದಿಂದ ನಮ್ಮ ಶರೀರ ಅಥವಾ ಪ್ರಾಣವನ್ನು ಸಹಿತ ಕೊಡ್ಲಿಕ್ಕೆ ತಯಾರಾಗುವಂತ ಒಂದು ಸ್ಥಿತಿ ಆ ಭಕ್ತನಂತಲ್ಲಿ ಪ್ರಾಪ್ತ ಆಗ್ತದ. ಇದು ಶಕ್ಯ ಭಕ್ತಿಯ ಲಕ್ಷಣದೊಳಗೆ ಬರ್ತದಂತಾರ. ಸಾಂಡೂನ ಆಪಲಿ ಸಂಸಾರ ವ್ಯತ, ನಮ್ಮ ಸಂಸಾರ ವ್ಯತ ಬಿಡ್ಬೇಕಂತಾರ. ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಕರಿತ ಜಾವಿ ಜೀವಾತಿ ಚಿಂತ, ನೀವು ಚಿಂತಿ ಸಂಸಾರ ಚಿಂತಿ ಮಾಡಬಾರ್ದಂತಾರ. ಸಖ್ಯ ಭಕ್ತಿಗೆ ಹೋಗಿ ಮುಟ್ಟಿದವನು ಭಕ್ತನ ಒಂದು ಲಕ್ಷಣ ಹೆಂಗಿರ್ತದ ಅಂದ್ರ ಅವನ್ ಸಂಸಾರ ಚಿಂತಿ ಎಂದೂ ಮಾಡುದಿಲ್ಲ. ಅವನ್ ಚಿಂತೆ ಏನಿರ್ತದ ಅಂದ್ರ ಭಗವಂತನ ಭಕ್ತಿ ಹೆಂಗ್ ಬೆಳೆದಿತ್ತು, ಸದ್ಗುರುನಾಥನ ಕೀರ್ತಿ ಹೆಂಗ್ ಬೆಳೆದಿತ್ತು, ಉತ್ತರೋತ್ತರ ಈ ಭೂಮಿ ಮೇಲೆ ನನ್ನ ಗುರುವಿನ ಕೀರ್ತಿ ಹೆಂಗ ಉಳಿದಿತ್ತು ಬೆಳೆದಿತ್ತು ಅನ್ನುವಂತ ವಿಚಾರವನ್ನ ಅದೇ ಚಿಂತನೆ ಅವಾಗಿರ್ತದ. ಇದು ಸಖ್ಯ ಭಕ್ತನ ಒಂದು ಲಕ್ಷಣ ಅಂತಾರ ನಿರೂಪಣ. ಆಮೇಲೆ ಆಪುಲೆ ಸಾಂಡೂನ ಆಪುಲೆ ಸಂಸಾರ ವ್ಯಥ ಕರಿತ ಜಾವಿ ದೇವಾಚಿ ಚಿಂತ ನಿರೂಪಣ ಕೀರ್ತನ ಕಥಾ ವಾರ್ತಾ ದೇವಾಚಾಚಿ ಸಾಂಗಾವ. ನೀವು ಇದೊಂದು ಮುಖ್ಯ ಲಕ್ಷಣ. ಸಖ್ಯ ಭಕ್ತಿ ಒಂದು ಲಕ್ಷಣ ಅಂದ್ರೇನು, ಅಂತ ಒಂದು ಸ್ಥಿತಿಗೆ ಹೋದಂತ ಭಕ್ತ ಮಾತಾಡಿದ್ರ ತನ್ನ ಗುರುವಿನ ಬಗ್ಗೆ, ತನ್ನ ಮಹಾಸ್ವಾಮಿಯ ಬಗ್ಗೆ, ಭಗವಂತನ ಬಗ್ಗೆ ಮಾತಾಡ್ತಾನ. ಇರ್ಲಿಕ್ಕಂದ್ರೆ ಅವ ಮಾತಾಡುದಿಲ್ಲ. ಅವನ ಮಾತನ್ನ ನೀವು ಎಲ್ಲೇ ಹೋದ್ರು ಸಹಿತ, ಇವತ್ತೊಂದು ಪ್ರಪಂಚದ ಕಾರ್ಯದಾಗ ಹೋದ್ರು ಸಹಿತ ಅವ ಆ ಕಡೆ ಲಕ್ಷ್ಯ ಇರುದಿಲ್ಲ. ಅವನು ಮಾತ್ರ ತನ್ನ ಗುರುವಿನ ಭಕ್ತಿ, ಮಹಾಸ್ವಾಮಿಯ ಭಕ್ತಿ ಹೆಂಗ್ ಬೆಳೆದಿತ್ತು, ಏನ್ ಮಾಡ್ಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಸಮುದಾಯ ಹೆಂಗ್ ಕಟ್ಟಬೇಕು, ಸಮುದಾಯದೊಳಗೆ ಯಾರ್ಯಾರನ್ನ ಎದೆದಕ್ಕೆ ತಯಾರು ಮಾಡ್ಬೇಕು, ಇವೆಲ್ಲ ಚಿಂತೆ ಯಾವಾಗಲೂ ಏನಪ್ಪಾ ಅಂದ್ರ ಉತ್ತರೋತ್ತರ ತಾವೊಬ್ಬ ಮಾಡಿ ಸಂತೋಷ ಪಡುವುದಿಲ್ಲ. ತನ್ನ ಮುಂದಿನ ಒಂದು ಸಮುದಾಯ, ಮುಂದಿನ ಪೀಳಿಗೆ, ಮುಂದಿನ ಒಂದು ಯುವ ಪೀಳಿಗೆಯಲ್ಲೂ ಸಹಿತ ಆ ಒಂದು ಸದ್ಗುರುವಿನ ಒಂದು ಭಕ್ತಿಯ ಮಹತಿಯನ್ನು ತುಂಬಿ ಮುಂದ ಅವರು ಸಹಿತ ಏನಪ್ಪಾ ಅಂದ್ರೆ ಉತ್ತರೋತ್ತರ ತನ್ನ ಗುರುವಿನ ಭಕ್ತಿ ಬೆಳಿಲಿಕ್ಕೆ ಅವ್ರನ್ನ ತಯಾರು ಮಾಡುವಂತಹದ್ದು ಈ ಚಿಂತೆ ಏನಿರ್ತಲ್ಲ ಅದು ಅವಾಗಿರ್ತದ. ಅವರಿಂದ ಇವನ್ನೆಲ್ಲ ಕೀರ್ತನ ಹೇಳೋದಾಗ್ಲಿ, ಪ್ರವಚನ ಹೇಳೋದಾಗ್ಲಿ, ಇವನ್ನೆಲ್ಲ ಅವರಿಗೆ ಕಲಿಸ್ತಿರ್ತಾನ ಮತ್ತು ಅವತರ ಬಗ್ಗೆನೆ ಅವ್ರ ಜೊತೆ ಮಾತಾಡ್ತಿರ್ತಾನ. ಇದು ಸಖ್ಯ ಭಕ್ತಿಯ ಒಂದು ಲಕ್ಷಣ.
देवाच्या सख्यत्वासाठी पडाव्या जीव लगासी तुटी सर्व अर्पावे शेवटी प्राण तोही वेचावा. ಆ ಭಗವಂತನ ಒಂದು ಸಖ್ಯತ್ತು ಗಳಿಸೋ ಸಂಬಂಧ ಪಡಾವ್ಯ ಜೀವಲಗಾಸಿ ತುಟಿ ನಮ್ಮ ಜೀವದ ಒಂದು ಸಂಬಂಧಿಗಳಿದ್ದಾರಲ್ಲ ಅವನ್ನೂ ಸಹಿತ ಬಿಟ್ಟು ಬಿಡ್ಬೇಕು. ಹೆಂಗ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಪ್ರಪಂಚವನ್ನ ಏನಪ್ಪಾ ಅಂದ್ರ ತ್ಯಾಗ ಮಾಡಿ ಉಟ್ಟ ಬಟ್ಟೆ ಮೇಲೆ ಬಂದ್ರು. ಗದಿ ಏನೇನು ಬಹಳ ದಿವಸ ಐತ ಆಗಿದ್ದಿಲ್ಲ ಲಗ್ನ ಆಗಿ ಅಂತದ್ ಬಿಟ್ಟು ಬಂದ್ರು. ಇವೆಲ್ಲ ಯಾಕಂದ್ರೆ ಅವ್ರಿಗೆ ಏನಾಗಿದೆ, ತಮ್ಮ ಗುರುವಿನ ಭಕ್ತಿ ಬೆಳಿಬೇಕು, ಉಳಿಬೇಕು, ಬೆಳಿಬೇಕು, ನನ್ನ ಗುರುವಿನ ಕೀರ್ತಿ ಉತ್ತರೋತ್ತರ ಬೆಳಿಬೇಕು ಅನ್ನೋ ಒಂದು ಹಬ್ಬಲಕ್ಕಾಗಿ ಪ್ರಪಂಚ ತಮ್ಮ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಹೊರಗೆ ಬಂದ್ಬಿಟ್ರು. ಸರ್ವ ಅರ್ಪಾವೇ ಸೇವಟಿ ಪ್ರಾಣತೋ ಹಿ ವೇಚಾವೆ. ಎಲ್ಲಾ ರೀತಿ ಏನಪ್ಪಾ ಅಂದ್ರ ತನ್ನ ಗುರುವಿಗಾಗಿ ಅರ್ಪಣಾ ಮಾಡಿ ಅದಕ್ಕೆ ಪ್ರಾಣ ಸಹಿತ ಕೊಡ್ಲಿಕ್ಕೆ ತಯಾರಾಗಬೇಕು. ಇದು ಸಖ್ಯ ಭಕ್ತಿಯ ಲಕ್ಷಣದಾಗ ಬರ್ತದ ಅಂತ ಹೇಳಿ ಸಮರ್ಥರು ಹೇಳ್ತಾರ. ಮುಂದ ಆಪುಲೆ ಅವಗೇಚಿ ಜಾವೆ ಪರಿ ದೇವಾಸಿ ಸಖ್ಯರ. ನಮ್ದು ಎಲ್ಲ ಏನ್ ಹೋಗ್ತದ ಹೋಗಲಿ, ನಮ್ದು ಎಲ್ಲಾ ಹೋಗಲಿ ಕರೆ, ಆದ್ರೆ ದೇವರ ಪ್ರೇಮ ಮಾತ್ರ, ದೇವರ ಸಖ್ಯತ್ವ ಮಾತ್ರ ಇರ್ಲಿ ಅಂತೇಳಿ ಐಸಿ ಪ್ರೀತಿ ಜೀವೆ ಭಾವೆ ಭಗವಂತಿ ಲಾಗಾವಿ. ಹಿಂಗ ಭಗವಂತನ ಬಗ್ಗೆ ಸದ್ಗುರುವಿನ ಬಗ್ಗೆ ಪ್ರೀತಿ ಹತ್ತಬೇಕು ಅಂತಾರೆ. ದೇವ ಮಂಜೆ ಆಪುಲ ಪ್ರಾಣ ಪ್ರಾಣಾಸಿ ನ ಕರಾವೆ ನಿರ್ವಾಣ ಪರಮ ಪ್ರೀತಿ ಚೇ ಲಕ್ಷಣತೆ ಐಶೇಷೆ. ಕೊನೆದಾಗ 10ನೇ ಓವಿ ಒಳಗೆ ಏನ್ ಹೇಳ್ತಾರವರು, ದೇವರು ಆ ಸದ್ಗುರುನಾಥ ಅಂದ್ರೆ ನನ್ನ ಪ್ರಾಣ. ನಮ್ಮ ಪ್ರಾಣವನ್ನು ನಾವು ಎಷ್ಟು ಪ್ರೇಮ ಮಾಡ್ತೇವಲ್ಲ, ಪ್ರಾಣವನ್ನು ಯಾರೂ ಬಿಡ್ಲಿಕ್ಕೆ ತಯಾರಾಗುದಿಲ್ಲ. ಆ ಪ್ರಾಣದಕ್ಕಿಂತ ಅಧಿಕವಾಗಿ ನಾವು ಆ ಭಗವಂತನನ್ನ, ಸದ್ಗುರುನಾಥನನ್ನ, ಮಹಾಸ್ವಾಮಿಯನ್ನ ನಾವು ಪ್ರೇಮ ಮಾಡ್ಲಿಕ್ಕತ್ತೀವು. ಅವನಿಗಾಗಿ ನಾವು ಬದುಕಿದೆವು ಅಂದ್ರ ಪರಮ ಪ್ರೀತಿ ಇಚ್ಛೆಯ ಲಕ್ಷಣ. ಇದು ಏನದಲ್ಲ ಪರಾಭಕ್ತಿ ಅನಿಸ್ಕೋತದ. ನಾರದರ ಭಕ್ತಿ ಸೂತ್ರದಾಗಿನ ಪರಾಭಕ್ತಿ ಅನ್ನಂದ್ರೆ ಭಗವಂತನಿಗಾಗಿಯೇ ಬದುಕುವುದು ಏನದಲ್ಲ, ಇದು ಪರಾಭಕ್ತಿ. ಅವನ ಸುಖಕ್ಕಾಗಿಯೇ ಬದುಕುವುದು ಪರಾಭಕ್ತಿ. ಅವನ ಸುಖ ಸಂತೋಷನೇ ತನ್ನ ಸುಖ ಅಂತ ತಿಳ್ಕೊಂಡ ತನ್ನ ಯಾವ ಸುಖದ ಒಂದು ಅಪೇಕ್ಷೆಯನ್ನು ಮಾಡಲಾರ್ದ ಭಗವಂತನಿಗಾಗಿ ಪ್ರಾಣವನ್ನಾದರೂ ಸಹಿತ ಕೊಡ್ಲಿಕ್ಕೆ ತಯಾರಾಗುವುದು ಏನದಲ್ಲ, ಇದು ಸತ್ಯ ಭಕ್ತಿಯ ಲಕ್ಷಣ ಅದ. ಮುಂದೆ 10 ಓವಿ, ಈ ಒಂದು ವಾರನಾಗ 10 ಓವಿಗಳ ಚಿಂತನ ನಾವು ಮಾಡಿದೆವು. ಮುಂದಿನ 11ನೇ ಓವಿಯಿಂದ ಮತ್ತೆ ಮುಂದಿನ ಒಂದು ಸತ್ಸಂಗದೊಳಗ ನಾವು ನೀವುಗಳೆಲ್ಲ ಸಖ್ಯ ಭಕ್ತಿಯ ಕುರಿತಾಗಿ, ಇದು ಭಕ್ತಿಯ ಮರ್ಮ, ಗೂಢತನ, ಭಕ್ತಿಯ ಗೂಢತ್ವ, ಭಕ್ತಿಯ ಮರ್ಮ ಏನದಲ್ಲ, ಈ ಸಖ್ಯ ಭಕ್ತಿ ನಿರೂಪಣದ ನಾವು ಬಹಳಷ್ಟು ತಿಳ್ಕೊಳಿಕ್ ಸಿಗ್ತದ. ಭಕ್ತಿ ಹೆಂಗಿರ್ಬೇಕು, ನಾವು ಹೆಂಗ ಭಕ್ತಿ ಮಾಡ್ಬೇಕು, ಹೆಂಗ ಮಾಡಿದ್ರೆ ಭಗವಂತ ನಮಗ್ ಒಲಿತಾನ, ಸದ್ಗುರುನಾಥ ಹೆಂಗ ಸಂತೋಷಗೋತಾನ, ಸದ್ಗುರುನಾಥನ ಕೃಪಾ ಸಂಪಾದನಾ ಮಾಡ್ಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿ ಪಾತ್ರತೆ ಬೇಕು, ಎಂಥ ಒಂದು ಸಖ್ಯತ್ವ ಬೇಕು ಅನ್ನುವಂಥ ವಿಚಾರವನ್ನ ಮುಂದಿನ ಎಲ್ಲಾ ಓವಿಯೊಳಗೆ ನಮಗೆ ತಿಳ್ಕೊಳಿಕ್ ಸಿಗ್ತದೆ. ಅದಕ್ಕೆ ಮುಂದಿನ ಸತ್ಸಂಗದಾಗ ನಾವು ಮುಂದಿನ ಓವಿಗಳ ಬಗ್ಗೆ ಚಿಂತನಾ ಮಾಡೋಣ ಅಂತ ತಿಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೇನೆ. आकल्पायुष्यवावे तयाकुळा माझी आसकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणेतया असावे कल्याण जामुक निदान पांडुरंग पुंडली गौरदयार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. अगडी आनंदवनग्राम्यासे भक्ताभिमानी श्री शेषाचल सद्गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. जय श्री राम. जय चिदंबर. ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 4 ಸಮಾಸ 8 ಸಖ್ಯ ಭಕ್ತಿ ಭಾಗ 1 ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಯುತ ಶಂಕರ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಟ್ಟಿ ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮ ಸತ್ಸಂಗದಲ್ಲಿ ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆ ಸತ್ಸಂಗಕ್ಕೆ ಸೇರೋಣ. उधमपुर निवासी भक्ताभिमानी राजाधिराज सदगुरु श्री चंबरेश्वर महाराज की जय. आनंदनाथ निवासी श्री शेषाचल सदगुरु महाराज की जय. जय जय रघुवीर समर्थ. श्री कृष्णार्पणमस्तु. जय श्री राम.